ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪ ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಕದಂಬರ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷ ಚಿಂತನ ವಿಧೌ ನೂನಂ ಮನಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭೇ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ವಿಷ್ಣು ತತ್ವ ನಿರ್ಣಯ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ದಿನ ವಿಷ್ಣು ತತ್ವ ನಿರ್ಣಯದಲ್ಲಿ ನಿನ್ನೆ ಮತ್ತು ಮೊನ್ನೆ ಅಂದಾಗೆ ವಿಷಯ ಪ್ರಾರಂಭ ಮಾಡೋಕ್ಕಿಂತ ಮೊದಲು ತಕರಾರು ಬರ್ತಾ ಇವೆ. ಆಚಾರ್ಯ ಒಂದು ದಿವಸ ಪ್ರವಚನ ಮಾಡ್ತೀರಿ, ಒಂದು ದಿವಸ ಮಾಡೋದಿಲ್ಲ. ಮಾಡಿದ್ರೆ ಯಾವಾಗಲೂ ಮಧ್ಯಾಹ್ನ ಆಗ್ತಿರೋ ಸಾಯಂಕಾಲ ಆಗ್ತಿರೋ ಗೊತ್ತು ಕೂಡ ಆಗಂಗಿಲ್ಲ. ನಾವು ಹೇಗೆ ಕೇಳಬೇಕು? ಇದಕ್ಕೆ ಒಂದೇ ಉತ್ತರ,
ಅರಿಚಿತ್ತ ಸತ್ಯ. 3-4 ದಿನಗಳಿಂದ ನಮ್ಮಲ್ಲಿ ಇಂಟರ್ನೆಟ್ ಬರ್ತದೆ ಹೋಗ್ತದೆ 5 ನಿಮಿಷ ಇರ್ತದೆ, 10 ನಿಮಿಷ ಇರೋದಿಲ್ಲ. ಈ ಗಡ್ಬಿಡಿಯಿಂದ ಏನು ಅನುಕೂಲ ಆಗ್ತಾ ಇದೆ, ಇವತ್ತು ಕೂಡ ಇಂಟರ್ನೆಟ್ ಸದ್ಯಕ್ಕೆ ಇಲ್ಲ. ಈ ಪ್ರವಚನ ನಿಮಗೆ ಯಾವಾಗ ಸಿಗ್ತದೋ ಗೊತ್ತಿಲ್ಲ. ಆದ್ದರಿಂದ ಕ್ಷಮಿಸಿ, ಇಂಟರ್ನೆಟ್ ಸರಿಯಾದ ಮೇಲೆ ತಪ್ಪದೇ 8:30 ಪ್ರತಿ ದಿವಸ ಬೆಳಗ್ಗೆ ಕಳಿಸ್ತೇವೆ. ಅದು ನನಗೆ ವಿಶ್ವಾಸ ಇದೆ, ನಮ್ಮ ಅಧ್ಯಾತ್ಮ ಬಂಧುಗಳಾದ ನೀವೆಲ್ಲ ದಿನ ತಪ್ಪದೇ ಕೇಳ್ತೀರಿ ಅಂತಿಕೊಂಡಂತ ವಿಶ್ವಾಸ ನನಗಿದೆ. ನಿಮಗೆ ಕೇಳಿಸೋ ಉದ್ದೇಶ ಇಷ್ಟೇ, ಟೀಕಾಕೃತ್ಪಾದರ ಒಂದು ವಾಕ್ಯ ತಿಳಿದುಕೊಂಡರೆ ಮೋಕ್ಷ ನಿಶ್ಚಿತ. ಹೀಗಾಗಿ ಮೋಕ್ಷಕ್ಕೆ ನನ್ನ ಟಿಕೆಟ್ ರಿಸರ್ವ್ ಮಾಡೋದಕ್ಕೋಸ್ಕರ ಒಂದು ನನ್ನ ಪ್ರವಚನ. ಎರಡನೇದ್ದು, ಟೀಕಾರರ ವಾಕ್ಯ ಕೇಳಿದ್ರಿಂದ ಮೋಕ್ಷಕ್ಕೆ ನಿಮ್ಮ ಟಿಕೆಟು ರಿಸರ್ವ್ ಆಗ್ತದೆ. ಅದಕ್ಕೋಸ್ಕರ ಯಾಕೆಂತಂದರೆ ವಿಷ್ಣು ತೀರ್ಥರು ಬಹಳ ಸ್ಪಷ್ಟವಾಗ್ತಾ ಇದ್ದಾರೆ. ಜಯತೀರ್ಥರ ವಾಕ್ಯದಲ್ಲಿ, ಸಿದ್ಧಾಂತದಲ್ಲಿ ರಥಃ ನ ಪುನಃ ಭವಭಾಗ್ ಭವತಿ, ಅವನಿಗೆ ತಿರುಗಿ ಸಂಸಾರಕ್ಕೆ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ, ಬರೋದಿಲ್ಲ ಅಂತಂತಾರೆ ವಿಷ್ಣು ತೀರ್ಥರಂತ ಮಹಾನುಭಾವರು. ಎರಡನೇದ್ದು ಭೀಮಸೇನನ ಚರಿತ್ರೆ, ಅದು ಕೂಡ ನಮಗೆ ಮೋಕ್ಷದಾಯಕ. ನಾಗರಲ್ಲಿ ಆಚಾರ್ಯ ಹೇಳಲಿಕ್ಕೆ ಬರೋಂಗಿಲ್ಲ, ಮಾತು ಬೇರೆ. ಆದರೆ ಅದು ಟೀಕಾರರ ವಾಕ್ಯ ಇರ್ತದೆ. ಆನಂತರ ಭೀಮಸೇನ ಬಗ್ಗೆ ತತ್ವನಿರ್ಣಯದ ವಾಕ್ಯ ಇರ್ತದೆ. ಹೇಳೋರು ತಪ್ಪು ಆಗ್ಬೋದು, ಆದರೆ ಗ್ರಂಥ ತಪ್ಪಿರೋದಿಲ್ಲ. ತಪ್ಪದೆ ಕೇಳಿ ಇರಲಿ. ವಿಷ್ಣು ತತ್ವನಿರ್ಣಯದ ಬಗ್ಗೆ ನಾವು, ಕಾರ್ಯತಾವಾದದ ಬಗ್ಗೆ 2 ದಿವಸಗಳಿಂದ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಮೊನ್ನೆ ಸ್ವಲ್ಪ ವಿಸ್ತಾರವಾಯಿತು, ನಿನ್ನೆ ಸ್ವಲ್ಪ ಸಂಕ್ಷಿಪ್ತವಾಯಿತು. ಕಾರ್ಯತಾವಾದವನ್ನು ನಮ್ಮ ಎದುರಿಗೆ ಮುಂದಿಟ್ಟಿರ್ತಕ್ಕಂಥವರು ಮೀಮಾಂಸಕರು. ನಾನು ನಿನ್ನೆ ಹೇಳಿದ ಮತ್ತೊಂದು 5 ನಿಮಿಷ ಇವತ್ತು ಯಾಕೆ ಹೇಳ್ತೇನೆ ಅಂತಂದರೆ, ಶಾಸ್ತ್ರ ಗ್ರಂಥ ನಿಮಗೆ ಮರೆತು ಹೋಗಿರ್ತದೆ, ನೆನಪು ಮಾಡಿಕೊಡ್ತಾರೆ. ಅವ್ರು ಹೇಳ್ತಾರೆ, ನೀವೇನು ವೇದ ನಮಗೂ ಸಮ್ಮತ ಇದೆ, ವೇದದ ಬಗ್ಗೆ ನಾವು ಬಹಳ ಶ್ರಮಪಟ್ಟಿದ್ದೇವೆ, ಆದರೆ ನೀವು ಹೇಳ್ತಕ್ಕಂತಹ ಸದಾ ಗಮೇಕ ವಿಜ್ಞೇಯ ಪರಮಾತ್ಮನೇ ವೇದದ ಮುಖ್ಯ ಪ್ರತಿಪಾದ್ಯ ಅಂತ ನೀವೇನು ಹೇಳ್ತೀರಿ, ಇದು ನಮಗೆ ಸಮ್ಮತ ಇಲ್ಲ. ಯಾಕೆ ಅಂತಂದರೆ, ಮೀಮಾಂಸಕರ ಪ್ರಕಾರ ಜಗತ್ತಿನಲ್ಲಿ ನಾವು ಏನು ಮಾತನಾಡ್ತೇವೆ ಎಲ್ಲ ಮಾತುಗಳು ಇನ್ನೊಬ್ಬರಿಗೆ ಕಾರ್ಯದಲ್ಲಿ ಪ್ರವೃತ್ತ ಮಾಡುವುದಕ್ಕೋಸ್ಕರ ಇರ್ತವೆ, ಇಲ್ಲದೆ ಇದ್ರೆ ಇಲ್ಲ. ಹರಟಿ ಕೂಡ ಹೊಡಿತಾ ಇದ್ರು ಅದಕ್ಕೆ ನನ್ನ ಜೊತೆಗೆ ಹರಟಿ ಹೊಡಿ ಅಂತನ್ನೋ ಕ್ರಿಯೆಯ ಸಂಬಂಧ ಇರ್ತದೆ. ಯಾಕೆ ನಾವು ಗಾಸಿಪ್ ಮಾಡ್ತೇವೆ, ನಮ್ಮ ಮಾತು ಎಲ್ಲರೂ ಕೇಳಲಿ, ನೀನು ನನ್ನ ಮಾತು ಕೇಳುವುದಲ್ಲೇ ಪ್ರವರ್ತನ ಆಗು ಅನ್ನೋದಕ್ಕೋಸ್ಕರ ಹರಟೆ ಆಗ್ತದೆ. ಆಮೇಲೆ ಶಾಸ್ತ್ರ ವೇದ ನಮಗೆ ಸ್ವಲ್ಪ ನೋಡ್ಬಿಡಪ್ಪ ಅಂತ ಅನ್ನೋದಕ್ಕೋಸ್ಕರ ಇರಂಗಿಲ್ಲ, ತಿಳಿದುಕೊಂಡು ಬಿಡಪ್ಪ ಅಂತ ಅನ್ನೋದಕ್ಕೋಸ್ಕರ ಇರಂಗಿಲ್ಲ. ಅದಕ್ಕೋಸ್ಕರ ಮುಂದೆ ಏನಾದರೂ ನಾನು ಇನ್ನೊಬ್ಬರ ಜೊತೆಗೆ ಮಾತನಾಡಬೇಕಾಗಿತ್ತು ಅಂತಕೊಂಡು ಏನಾದರೂ ತಿಳಿಸಿ ಇದರಂತೆ ಮಾಡಪ್ಪ, ಹೀಗೆ ಮಾಡಿದ್ರೆ ಒಳ್ಳೆಯದು ಅಂತ ಅನ್ನೋದಕ್ಕೋಸ್ಕರವೇ ಇರ್ತದಲ್ಲೇನು. ಆದ್ದರಿಂದ ಕ್ರಿಯಾಪ್ರವೃತ್ತಿಗೆ ಶಬ್ದಗಳೇ ಹೊರತು ಬೇರೆ ಉದ್ದೇಶ ಇಲ್ಲ. ಆದ್ದರಿಂದಾಗಿ ವೇದಗಳು ವಿಷ್ಣುವಿನನ್ನು ಒಲಿಸಬೇಕಾದ್ರೆ ಈ ಸೂಕ್ತ ಹೇಳು, ಈ ಯಜ್ಞ ಮಾಡು, ಈ ಜಪ ಮಾಡು, ಈ ಉಪಾಸನೆ ಮಾಡು ಅನ್ನೋದಕ್ಕೋಸ್ಕರ ವೇದ ಇದೆ ಹೊರತು ವೇದದ ಪ್ರತಿಪಾದ್ಯ ಪರಮಾತ್ಮನನ್ನೇ ತಿಳಿದುಕೋ, ಪರಮಾತ್ಮನೇ ಅಂತಕೊಂಡಂತ ಹೇಳೋದಕ್ಕೋಸ್ಕರ ಇಲ್ಲ. ಪರಮಾತ್ಮ ಇದ್ದಾನೆ, ಪರಮಾತ್ಮನನ್ನು ತಿಳಿದುಕೊಳ್ಳೋದಕ್ಕೋಸ್ಕರ, ಪರಮಾತ್ಮ ಅನುಗ್ರಹ ಪಡೋದಕ್ಕೋಸ್ಕರ ಈ ರೀತಿ ಮಾಡು ಅನ್ನೋದಕ್ಕೋಸ್ಕರ ವೇದ ಇದೆ. ಮೇಲ್ನೋಟಕ್ಕೆ ಅದು ಭಾಳ ಚೆನ್ನಾಗಿ ನಮಗೆ ಸರಿ ಅಂತ ಅನ್ನಿಸ್ತದೆ. ಕಳೆದ 2 ದಿನಗಳಲ್ಲಿ ನಾವು ಚರ್ಚೆ ಮಾಡಿದ್ದು ಭಾಷೆ ಹೇಗೆ
ಮಕ್ಕಳು ಕಲಿತಾರೆ ಅಂತ ತಿಳ್ಕೊಂಡಂತೆ. ಯಾಕೆ ಭಾಷೆ ಮಾತನಾಡಬೇಕಾಗಿದ್ರೆ ಮಕ್ಕಳು ಕಲಿಬೇಕಾಗ್ತದೆ. ಕಲಿಯುವಾಗ ಅವರು ಭಾಷೆಯನ್ನು ಹೇಗೆ ಅಬ್ಸರ್ವ್ ಮಾಡ್ತಾರೆ ಅಂತನ್ನೋದನ್ನು ನಿನ್ನಿನ ದಿವಸ ನಾವು ತಿಳಿಸಿದ್ದೆ. ಇದಕ್ಕೆ ಅವರ ಮೀಮಾಂಸಕರ ಅಭಿಪ್ರಾಯ ಟೀಕಾಕೃತ್ಪಾದರು ಅನುವಾದ ಮಾಡ್ತಾರೆ. ಈ ಅನುವಾದದಲ್ಲಿರ್ತಕ್ಕಂಥ ಅಭಿಪ್ರಾಯ ಟೀಕಾಕೃತ್ಪಾದರದಲ್ಲ, ಅದು ಮೀಮಾಂಸಕರ ಅಭಿಪ್ರಾಯ. ನಾವು ಮೀಮಾಂಸಾ ಶಾಸ್ತ್ರ ಓದಿಲ್ಲ, ಅರ್ಥ ಸಂಗ್ರಹ ಓದಿಲ್ಲ, ಭಾಟ್ಟ ಸಂಗ್ರಹ ಓದಿಲ್ಲ, ಆ ನಂತರ ಇನ್ನೂ ಮೀಮಾಂಸಾ ಅನೇಕ ಗ್ರಂಥಗಳಿವೆ, ಅವುಗಳನ್ನು ಓದಿಲ್ಲ. ಅದು ಟೀಕಾಕೃತ್ಪಾದನ್ನು ತಿಳಿಸ್ಕೊಡ್ತಾರೆ. ಭಾಷೆ ಅರ್ಥವಾಗಬೇಕಾಗಿದ್ದರೆ ಮೀಮಾಂಸಕರೇ ಹೇಳ್ತಾರೆ ಮೊದಲು ವ್ಯುತ್ಪತ್ತಿ ಬೇಕು ಅಂತ. ವ್ಯುತ್ಪತ್ತಿ ಅಂದ್ರೆ ಏನಪ್ಪ? ಈ ಶಬ್ದಕ್ಕೆ ಈ ಅರ್ಥ, ವಾಚ್ಯ ವಾಚಕ ಸಂಬಂಧ. ವಾಚ್ಯವಾಚಕ ಸಂಬಂಧ ಅಂತಂದ್ರೆ ಏನು? ವಾಚ್ಯವಾಚಕ ಭಾವ ಸಂಬಂಧ ಜ್ಞಾನಂ ವ್ಯುತ್ಪತ್ತಿ. ವಾಚ್ಯವಾಚಕಗಳ ಸಂಬಂಧದ ಜ್ಞಾನ ವ್ಯುತ್ಪತ್ತಿ. ಇಷ್ಟು ಹೇಳಿ ನಾನು ಮುಂದೆ ಹೋಗ್ಬಿಟ್ರೆ ನಿಮಗೇನು ಅರ್ಥ ಆಗ್ತದೆ? ನಾನು ಗುರುಗಳನ್ನು ಕೇಳೋ ತನಕ ನನಗೂ ಅರ್ಥ ಆಗಿರಲಿಲ್ಲ. ಈಗ ನನಗೆ ಇದು ಮಡಿಕೆ ಅಂತ ಹೇಳಬೇಕಾಗಿದೆ. ಇದು ಮಡಿಕೆ ಇದೆ ಅಂತ ನಾನು ಹೇಳಬೇಕಾಗಿದ್ದರೆ ಆವಾಗ ನಾ ಏನು ಮಾಡಬೇಕು ಅಂತ ತಿಳ್ಕೊಂಡಂತಂದರೆ, ಮಡಿಕೆ ಈ ಶಬ್ದದಿಂದ ಯಾವ ವಸ್ತು ಹೇಳಲ್ಪಡುತ್ತದೆ? ಈ ಎದುರಿಗಿದ್ದ ಮಡಿಕೆ ಅಲ್ವಾ? ಆದ್ದರಿಂದ ಇದು ವಾಚ್ಯ ಆಯಿತು. ಯಾವುದರಿಂದ ಯಾವ ವಸ್ತುವನ್ನು ತಿಳಿಸ್ತೇವೆ, ಯಾವ ಶಬ್ದದಿಂದ ಯಾವ ವಸ್ತುವನ್ನು ತಿಳಿಸ್ತೇವೆ, ಆ ವಸ್ತುವನ್ನು ಹೇಳುವ ವಸ್ತು ಅಲ್ಲಿ ವಾಚ್ಯವಾಗ್ತದೆ. ಆ ವಸ್ತುವನ್ನು ತಿಳಿಸಲು ಹೇಳಿದ ಶಬ್ದ ಇದು ವಾಚಕವಾಗ್ತದೆ. ಒಂದು ತಿಳಿಯಲ್ಪಡುವ ವಸ್ತು, ಅದನ್ನು ತಿಳಿಸುವ ಶಬ್ದ. ವಸ್ತು ವಾಚ್ಯವಾಯಿತು, ಅದನ್ನು ತಿಳಿಸುವ ಶಬ್ದ ವಾಚಕವಾಯಿತು. ನಮಗೆ ಏನಾದ್ರು ಶಬ್ದ ಎದುರಿಗೆ ಬಂದರೆ ಇದರಿಂದ ಯಾವ ವಸ್ತು ತಿಳಿಸ್ತಾ ಇದ್ದೀರಿ ಅಂತೇಳಿ ಗಜ ಅಂತ ತಿಳ್ಕೊಂಡು ನಮಗೆ ಹೇಳಿದೆ. ಸಂಸ್ಕೃತ ಬರದೇ ಇರ್ತಕ್ಕಂಥ ಕೇಳ್ತಾನೆ ಗಜ ಅಂದರೆ ಏನು ಅಂತ. ಅದಕ್ಕೆ ನಾನು ಹೇಳ್ತೇನೆ, ಗಜ ಈ ಶಬ್ದ ಇದು ವಾಚಕ. ಇದರಿಂದ ತಿಳಿಯಲ್ಪಡುವ ವಸ್ತು ನಿಮ್ಮ ಕನ್ನಡದಲ್ಲಿ ಆನೆ ಅಂತ ಹೇಳಿದಾಗ ಅವನನ್ನು ತಿಳ್ಕೊಳ್ತಾನೆ, ಓ ಗಜ ಶಬ್ದಕ್ಕೆ ಆನೆ. ಆನೆ ಇದು ವಾಚ್ಯ ವಾಚಕ, ಆನೆ ಅಂತನೋ ಶಬ್ದ. ಈ ರೀತಿಯಾಗಿ ನಮಗೆ ಜಗತ್ತಿನಲ್ಲಿ ಭಾಷಾ ಜ್ಞಾನ ಆಗ್ತದೆ. ಇಂಗ್ಲೀಷ್ ಕಲಿಯುವಾಗ, ಮರಾಠಿ ಕಲಿಯುವಾಗ, ಹಿಂದಿ ಕಲಿಯುವಾಗ, ಆನಂತರ ನಮ್ಮ ಭಾಷೆಯ ಮಾತೃಭಾಷೆ ಕಲಿಯುವಾಗ ತಾಯಿ ಹೇಳ್ತಾಳೆ, ಇದನ್ನು ತಗೊಂಬ, ಅದು ನೋಡು, ಇದಕ್ಕೆ ಕುರ್ಚಿ ಅಂತಾರೆ, ಇದಕ್ಕೆ ಪುಸ್ತಕ ಅಂತಾರೆ, ಇದಕ್ಕೆ ಪೆನ್ ಅಂತಾರೆ. ಸಣ್ಣ ಕೂಸುಗಳು ಪ್ರತಿಯೊಂದು ಪ್ರಶ್ನೆ ಮಾಡ್ತಾ ಇರ್ತಾರೆ. ಆ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕು, ತಿರುಗಿ ಹೇಳಬೇಕು ಅವರಿಗೆ. ಆವಾಗ ಅವರಿಗೆ ಈ ಶಬ್ದ ಈ ವಸ್ತುವನ್ನು ಹೇಳ್ತದೆ, ಈ ಶಬ್ದ ಈ ವಸ್ತುವನ್ನು ಹೇಳ್ತದೆ ಅಂತನ್ನುವ ಅರ್ಥ ಆಗ್ತದೆ. ಇದಕ್ಕೆ ವ್ಯುತ್ಪತ್ತಿ ಅಂತ ಕರೀತಾರೆ. ಇದು ಸಾಮಾನ್ಯ ವ್ಯವಹಾರದಲ್ಲೇ ಆಯಿತು. ಶಾಸ್ತ್ರದಲ್ಲಿಯೂ ಕೂಡ ನಿಮಗೆ ನಾನು ವಾಚ್ಯ ವಾಚಕದ ಅರ್ಥ ತಿಳಿಸಿ ಹೇಳಬೇಕಾಯ್ತು. ವಾಚಕ ಅಂತಂದರೆ ಯಾವ ವಸ್ತು ಹೇಳಲ್ಪಡ್ತದೆ ಅದು ವಾಚಕ, ಇಲ್ಲಿ ವಾಚ್ಯ. ಯಾವ ಶಬ್ದ ಅದನ್ನು ಹೇಳ್ತದೆ ಅದು ವಾಚಕ. ಗೊತ್ತಾಯ್ತಲ್ಲ? ಇದಕ್ಕೆ ವ್ಯುತ್ಪತ್ತಿ ಅಂತಂತಾರೆ. ಆದರೆ ಮಗುವಿಗೆ ವ್ಯುತ್ಪತ್ತಿ ಹೇಗಾಗ್ತದೆ? ಮಗುವಿಗೆ ವ್ಯುತ್ಪತ್ತಿ ಏನಾಗ್ತದೆ ಅಂತ ತಿಳ್ಕೊಂಡಂತಂದರೆ, ಮಗು ಕೂತ್ಕೊಂಡಿದೆ, ಆ ನಂತರ ಅಪ್ಪ ಹೇಳ್ತಾನೆ ನನ್ನ ಮಗುವಿನ ಅಣ್ಣನಿಗೆ, ನೋಡಪ್ಪ ನೀರನ್ನು ತೆಗೆದುಕೊಂಡು ಬಾ ಅಂತ ತಿಳ್ಕೊಂಡಂತ ಹೇಳಿ. ಆಗ ಅವನು ಹೋಗ್ತಾನೆ, ನೀರನ್ನು ತೆಗೆದುಕೊಂಡು ಬರ್ತಾನೆ. ಈ ಮಗ ನೋಡ್ತಾನೆ
ನೀರನ್ನು ತೆಗೆದುಕೊಂಡು ಬಾ ಅಂತಂದರೆ ಹೋದ, ಏನಾದರೂ ಒಂದು ವಸ್ತು ತೊಗೊಂಡು ಬಂದ. ವಸ್ತುವನ್ನು ತರುವ ಕ್ರಿಯೆ ಇದಕ್ಕೆ ತೆಗೆದುಕೊಂಡು ಬಾ ಅಂತನ್ನೋ ಶಬ್ದದ ಅರ್ಥ ಅಂಥೇಳಿ ಭಾಷೆ ಕಲಿತಾನೆ. ನೀವು ಆರಂಭದಲ್ಲಿ ಕಲ್ತಿದ್ದೆಯಲ್ಲ, ಕಮಲ, ಆ ಹುಡುಗ ಸಣ್ಣ ಕೂಸು ಅರ್ಥ ಮಾಡ್ಕೋತದೆ. ಏನು ಅಂತಂದ್ರೆ ತಗೊಂಡು ಬಾ ಅಂತನ್ನೋ ಶಬ್ದ ನನ್ನ ಅಣ್ಣನಿಗೆ, ಅದಕ್ಕೆ ಅಣ್ಣ ಅಂತ ಗೊತ್ತಿರಲಿಕ್ಕಿಲ್ಲ, ನಾನು ಸಣ್ಣದಿರ್ತದೆ, ಬಟ್ ಯಾವಾಗ ಅವನ ಜೊತೆಗೆ ಇರ್ತದೆ ಅಂದ್ರೆ ನಮ್ಮವ್ರು ಅಂತ ಗೊತ್ತಿರ್ತದೆ ಅಂತನ್ನ ಈ ಶಬ್ದ ಅವನಿಗೆ ಕಾರ್ಯಕ್ಕೆ ಪ್ರವೃತ್ತ ಮಾಡ್ತದೆ. ಹೋಗುವಂತ ಕೂತವನು ಎದ್ದು ಹೋದ ಅಂತ ತಗೊಂಡಂಥ ಒಂದು ರೀತಿಯಾದಂಥ ಕೆಲಸ ಕಾರ್ಯ. ಈಗ ನಾನು ಕೆಲಸ ಮಾಡ್ತೀನಿ, ಸಣ್ಣ ಕೂಸು, ನನಗೆ ಬೇಕಾದಾಗ ನಾನು ಹಾಲು ಕುಡಿತೀನಿ. ನನಗೆ ಯಾವಾಗ ಬೇಕನ್ನಿಸ್ತದ ಅವಾಗ ಅಮ್ಮ ಹಾಲು ಬೇಕು ಅಂತ ತಗೊಂಡಂತೇಳಿ. ಸಣ್ಣ ಕೂಸಿದ್ರೆ ಅವಾಗ ನನಗೆ ತನ್ನ ಎದೆ ಹಾಲು ಕುಡಿಸಿದ್ಲು, ಈಗ ಲೋಟದಲ್ಲಿ ಹಾಲು ಕುಡಿಸ್ತೀನಿ. ಹೆಂಗೆ ನನಗೆ ಯಾವಾಗ ನಾನು ಮಾಡಬೇಕು ಕುಡಿಬೇಕು ಅಂತಂತೀನಿ ಆವಾಗ ನಾನು ಪ್ರವೃತ್ತನಾಗ್ತೀನಿ. ಕಾರ್ಯದ ಪ್ರವೃತ್ತಿ ಯಾವಾಗ ನನ್ನ ಮನಸ್ಸಿಗೆ ಬರ್ತದೆ ಆವಾಗ ನಾನು ಒಂದು ಕಾರ್ಯವನ್ನು ಮಾಡಲಿಕ್ಕೆ ಹೊರಡ್ತೇನೆ. ಆಗ ಇವನು ಕೂಡ ಕಾರ್ಯದಲ್ಲಿ ಪರಿವರ್ತನೆ ಅದ. ನಾನು ಸ್ವತಂತ್ರವಾಗಿ ನನ್ನ ಇಚ್ಛಾನುಸಾರವಾಗಿ ಕಾರ್ಯ ಮಾಡ್ತೀನಿ, ಅವನು ಇಚ್ಛಾನುಸಾರವಾಗಿ ಮಾಡಿದ. ಆದರೆ ನಾನು ಹಾಲು ಕುಡಿಯುವ ಏನು ಕಾರ್ಯ ಅಂತಿಕೊಂಡಂತಿತ್ತು, ಇದು ನಾನು ಸ್ವಂತ ಇಚ್ಛೆ, ನನಗೆ ಇಚ್ಛೆ ಮಾಡಬೇಕು ಅಂತ ಬಂತು, ಮಾಡಿದೆ. ಆದರೆ ನಮ್ಮ ಅಣ್ಣಗೆ ನಮ್ಮ ಅಪ್ಪ ಹೇಳಿದ ಮಾತು ಅವನ ಕಾರ್ಯಕ್ಕೆ ಹಚ್ಚಿತು. ಅವನು ಹೇಳಿದ ಮಾತು ಅವನಿಗೆ ಕ್ರಿಯಾ ಮಾಡಲಿಕ್ಕೆ ಪ್ರೇರಣೆ ಮಾಡಿತು. ಇಬ್ಬರಲ್ಲಿಯೂ ಇರ್ತಕ್ಕಂಥದ್ದು ಉದ್ದೇಶ ಕ್ರಿಯಾ, ಒಂದು ಕೃತ್ಯ ಮಾಡಬೇಕು ಅಂತ. ನಾನು ಹಾಲು ಕುಡಿಯೋಕ್ಕೆ ಪ್ರವರ್ತನೆ ಆಗ್ತೀನಿ, ಅವನನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ. ಆದ್ದರಿಂದಾಗಿ ನನಗೆ ನಾನು ಇದನ್ನು ಮಾಡಬೇಕು, ನಾನು ಮಾಡಬೇಕು, ಇದಂ ಮಯಾ ಕಾರ್ಯಂ ಅಂತ ನನಗೆ ಮನಸ್ಸು ಬಂದರೆ ನಾನು ಕಾರ್ಯದಲ್ಲಿ ಪ್ರವರ್ತನೆ ಆಗ್ತೀನಿ. ಅವನಿಗೂ ಕಾರ್ಯದಲ್ಲಿ ಪ್ರವರ್ತನೆ ಆಗಬೇಕಾದ್ರೆ ನಾನು ನಮ್ಮ ಅಪ್ಪನ ಮಾತು ಕೇಳಬೇಕು ಅಂತಿಕೊಂಡಂತ ಅವನಿಗೆ ಆ ಶಬ್ದ ಇದನ್ನು ಮಾಡಬೇಕು ಅಂತ ಪ್ರವೃತ್ತವನ್ನು ಮಾಡುತ್ತೆ. ಹೀಗಾಗಿ ಏನು ಮಾಡ್ತದೆ ಅಂತಿಕೊಂಡಂತಂದ್ರೆ ಮಗು ವಿಚಾರ ಮಾಡ್ತದೆ, ಯಾವುದೇ ಶಬ್ದ ಇದು ಮಾಡು ಅಂತನ್ನೋದು ಹೇಳೋದಕ್ಕೋಸ್ಕರ ಇರ್ತದೆ ಅಂತನ್ನೋದರ ತಲೆಯಲ್ಲಿ ಬರ್ತದೆ. ಇಷ್ಟೆಲ್ಲ ಕೂಸು ವಿಚಾರ ಮಾಡ್ತದೋ ಇಲ್ಲೋ ನಂತರ ನಾವು ಹೇಳೋ ವಿಚಾರ ಮಾಡೋಣ. ಮೀಮಾಂಸಕರು ಈ ರೀತಿಯಾಗಿ ಹೇಳ್ತಾರೆ, ಬಾಲ್ಯದಲ್ಲಿಯೇ ಅವನಿಗೆ ಹೀಗೆ ಅನ್ನಿಸ್ತದೆ, ಏನು ಶಬ್ದ ಇನ್ನೊಬ್ರು ಹೇಳ್ತಾರೆ, ಯಾವ ಶಬ್ದ ಮಾತಾಡಲ್ಪಡ್ತದೆ, ಆ ಶಬ್ದ ಯಾವುದೋ ಒಂದು ಕ್ರಿಯೆಯನ್ನು ಸೂಚನೆ ಮಾಡ್ತದೆ ಅಂತ ಇಷ್ಟು ತಿಳ್ಕೊಳ್ತದೆ. ಇಷ್ಟು ವಿಚಾರ ನಿನ್ನೆಯವರೆಗೂ ನಾವು ಮಾಡಿದ್ವಿ. ಇದು ನನಗೆ ಕಾರ್ಯ, ಈ ಇದಂ ಮಯಾ ಕಾರ್ಯಂ, ಇದನ್ನು ನಾನು ಮಾಡಬೇಕು ಅಂತನೂ ಏನು ಪ್ರವೃತ್ತಿ ಉಂಟಾಗ್ತದೆ, ಇದಕ್ಕೆ ಕಾರ್ಯತ ಅಂತಂತಾರೆ. ಇದು ಕಾರ್ಯತಾವಾದ ಅಂತನ್ನೋ ಹೆಸರಿನಲ್ಲಿ ವಿಷ್ಣು ನಿರ್ಣಯದಲ್ಲಿ, ನಂತರ ಮುಂದೆ ಬೃಹದಾರಣ್ಯಕ ಭಾವಬೋಧದಲ್ಲಿ ಇದರ ಬಗ್ಗೆಯೂ ಕೂಡ ನಮ್ಮ ರಘುತ್ತವರು ಭಾಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಶ್ರೀಮನ್ ನ್ಯಾಯಸುಧಾದಲ್ಲಿ ಅಂತ ಒಂದು ದೊಡ್ಡ ಪ್ರಕರಣವೇ ಇದೆ. ಇನ್ನು ಸುಧಾ ಪ್ರಕರಣದಲ್ಲಿ ಬಂದಾಗ ಶಾಸ್ತ್ರೀಯ ಚರ್ಚೆ ನಡೀತದೆ, ಶಾಸ್ತ್ರೀಯ ವಾಕ್ಯಗಳ ಅಲ್ಲೊಂದು ನಡೀತದೆ, ಅದಕ್ಕೋಸ್ಕರ ಶಾಸ್ತ್ರೀಯ ವಾಕ್ಯ ಕಲಿಬೇಕಾಗ್ತದೆ. ಇನ್ನು ಮುಂದೆ ಟೀಕಾಕೃತ್ಪಾದರು ಅವರ ಅನುವಾದ ಮಾಡ್ತಾರೆ. ಆಗ ಮಗು ವಿಚಾರ ಮಾಡ್ತದಂತೆ, ಪುನಶ್ಚ ಕೋಸೌ ಪ್ರವೃತ್ತಿ ಹೇತುಭೂತಃ ಶಬ್ದಃ ಶಬ್ದಬೋಧ್ಯ ಅರ್ಥಃ
ಪ್ರವೃತ್ತಿಗೆ ಕಾರಣೀಭೂತವಾದ ಶಬ್ದ ಏನಿತ್ತು ಅದರ ಅರ್ಥ ಏನು? ಈ ಶಬ್ದ ಅವನ ಪ್ರವೃತ್ತಿಗೆ ಕಾರಣ ಆಯಿತು ಅಥವಾ ಬೇರೆ ಏನಾದರೂ ಕಾರಣ ಇದೆಯೋ ಅದನ್ನು ನಿಶ್ಚಯ ಮಾಡಲಿಕ್ಕೆ ಸ್ವಾತ್ಮನಿ ಪ್ರವೃತ್ತಿಪನ್ನಂ. ಆಗ ತಾನು ನಾನು ಯಾಕೆ ಕೆಲಸದಲ್ಲಿ ಪ್ರವರ್ತನ ಆಗ್ತೇನೆ ಹೇಳು, ನಾನು ಇದನ್ನು ಮಾಡಬೇಕು ಅಂತ ನಾನು ನನ್ನ ಇಚ್ಛಾ ಬಂದರೆ ಮಾಡ್ತೇನೆ. ಇದೇ ಕಾರಣ ಇರ್ಬೋದು ಅಂತ ಅವನು ನಿಶ್ಚಯ ಮಾಡ್ತಾನೆ. ಯಾಕಂತಂದರೆ ನಾವು ಏನಾದರೂ ಮಾಡಬೇಕು ಅಂತ ತಿಳ್ಕೊಂಡಂತಿದ್ರೆ ಅದಕ್ಕೆ ಅನೇಕ ಕಾರಣಗಳಿರುತ್ತೆ. ಮೊದಲೇದ್ದು ಪ್ರವೃತ್ತ ಆಗಲಿಕ್ಕೆ ಬರೀ ಕ್ರಿಯಾ ಕಾರಣ ಆಗಿಲ್ಲ, ಅದರ ಫಲಜ್ಞಾನ ಬೇಕು. ನಾನು ಹಾಲು ಕುಡಿದ್ರೆ ಹೊಟ್ಟೆ ತುಂಬುತ್ತದೆ, ಇದಕ್ಕೆ ಪ್ರಯೋಜನ ಜ್ಞಾನ ಅಥವಾ ಫಲಜ್ಞಾನ ಅಂತ ಕರೀತಾರೆ. ಅಥವಾ ಕ್ರಿಯೆ ಮತ್ತು ಫಲಗಳ ಸಂಬಂಧ, ಹಾಲು ಕುಡಿದ್ರೆ ಹೊಟ್ಟೆ ತುಂಬುತ್ತದೆ ಅಂತ ಸಂಬಂಧ ನನಗೆ ಗೊತ್ತಿರಬೇಕು. ಕ್ರಿಯಾಜ್ಞಾನ ಅಲ್ಲ, ಕ್ರಿಯೆ ಫಲದ ಜ್ಞಾನ, ಕ್ರಿಯೆ ಫಲದ ಸಂಬಂಧ ಜ್ಞಾನವೂ ಬೇಕು. ಇಲ್ಲಿ ನನಗೆ ಪ್ರಯೋಜನ ಇದೆ ಅಂತ ನಾನು ಪ್ರವೃತ್ತನಾದ್ನೋ ಅಥವಾ ಪ್ರವೃತ್ತಿಗೆ ಬೇಕಾಗಿರ್ತಕ್ಕಂಥ ಇದರಿಂದ ಹಸಿವು ಹೋಗ್ತದೆ ಅಂತನ್ನುವ ಕಾನ್ಸೆಪ್ಟ್ ನನಗೆ ಅರ್ಥ ಆಗಿದೆ ಅಂತ ನಾನು ಹಾಲು ಕುಡಿತೇನೋ, ಪ್ರಯೋಜನಕ್ಕೋಸ್ಕರ ನಾನು ಪ್ರವರ್ತನ ಆಗ್ತೇನೋ, ಅಥವಾ ಹಾಲು ಕುಡಿಯೋದಕ್ಕೂ ಹೊಟ್ಟೆ ತುಂಬೋದಕ್ಕೂ ಸಂಬಂಧ ಇದೆ ಅಂತ ನಾನು ಪ್ರವರ್ತನ ಆಗ್ತೇನೋ ಅಂತ ಆ ಮಗು ವಿಚಾರ ಮಾಡ್ತದಂತ. ವಿಚಾರ ಮಾಡಿಕೊಂಡೇ ಹೇಳ್ತದೆ, ಹೋಗುವಂತನ್ನುವ ಶಬ್ದದಿಂದ ಆಗ್ತಕ್ಕಂಥ ಕ್ರಿಯಾಜ್ಞಾನವೂ ಇದಕ್ಕೆ ಕಾರಣ ಅಲ್ಲ. ನನಗೆ ಪ್ರಯೋಜನ ಇದೆ ಅಂತನ್ನೋದು, ಹೊಟ್ಟೆ ತುಂಬುತ್ತದೆ ಅಂತ ಅನ್ನೋ ಪ್ರಯೋಜನ ಇದು ಇದಕ್ಕೆ ನನ್ನ ಪ್ರವೃತ್ತಿಗೆ ಕಾರಣ ಅಲ್ಲ. ಹಾಲು ಕುಡಿದ್ರೆ ಹೊಟ್ಟೆ ತುಂಬುತ್ತದೆ ಅಂತನ್ನೋ ಆ ಸಂಬಂಧವೂ ಕೂಡ ಇದಕ್ಕೆ ಕಾರಣ ಅಲ್ಲ. ಇಲ್ಲಿ ಕಾರಣ ಏನು ಅಂತ ತಿಳ್ಕೊಂಡಂತಂದರೆ ನನ್ನ ಇಚ್ಛೆ ಮಾಡಬೇಕು ಅನ್ನೋ ಪ್ರವೃತ್ತಿ, ಇದೇ ಕಾರಣ. ನಾನು ಇದನ್ನು ಮಾಡಬೇಕು. ಉದಾಹರಣೆಗೆ ನನಗೆ ಜ್ಞಾನದ ಏನು ಜ್ಞಾನದ ಅಂತಂದರೆ ಊಟ ಅಂತನ್ನೋದು, ಊಟ ಮಾಡಬೇಕು ಅಂತ ಕ್ರಿಯಾದು ಜ್ಞಾನದ. ಅದು ನಾನು ಪ್ರವಚನದೊಳಗಿದ್ದೇನೆ, ಪ್ರವಚನದೊಳಗಿದ್ದರಿಂದ ನಾನು ಆ ಕ್ರಿಯೆ ಮಾಡೋಂಗಿಲ್ಲ. ಕ್ರಿಯಾಜ್ಞಾನ ನನಗದು ಊಟ ಮಾಡಬೇಕು ಅಂತೇಳಿ. ಊಟ ಮಾಡೋದು ಹೊಟ್ಟೆ ತುಂಬುತ್ತದೆ ಅಂತನ್ನೋ ಪ್ರಯೋಜನ ಜ್ಞಾನ ನನಗದು. ಆ ನಂತರ ಪದಾರ್ಥ ಹೊಟ್ಟೆಯೊಳಗೆ ಹೋಗೋದಕ್ಕೂ ಹಸಿವೆ ದೂರ ಆಗೋದಕ್ಕೂ ಸಂಬಂಧನೂ ನನಗೆ ಗೊತ್ತದ. ಇಷ್ಟು ಗೊತ್ತಿದ್ದ ಕ್ಷಣಕ್ಕೆ ನಾನು ಊಟ ಮಾಡ್ಲಿಕ್ಕೆ ಹೋಗ್ತೇನೇನು, ನಾನು ಪ್ರವಚನ ಮಾಡ್ಲಿಕ್ಕೆ. ಯಾವಾಗ ನನಗೆ ಊಟಕ್ಕೆ ಹೋಗ್ಬೇಕಂತ ಹೋಗ್ತೇನೆ. ಕೆಲವು ಹಸಿವೆ ಆದರೂ ನನ್ನ ಕೆಲಸ ಭಾಳ ಇರ್ತೀವಿ, ಕೆಲಸ ಮುಗಿಸ್ಕೊಂಡು ಹೋಗ್ತೇನೆ ಅಂತೇಳಿ ಹಸಿವೆ ಆದರೂ ಮಧ್ಯಾಹ್ನ ಊಟ 12 ಗಂಟೆ ಆದರೂ 3-2 ತನಕ ಕೆಲಸ ಮುಗಿಸ್ಕೊಂಡು 3 ಊಟ ಮಾಡ್ತೇನೆ. ಹೀಗಾಗಿ ನನ್ನ ಪ್ರವೃತ್ತಿಗೆ ತತ್ರ ನ ತಾವತ್ ಅಹಂ ಕ್ರಿಯಾ ಮಾತ್ರಂ ಫಲ ಮಾತ್ರಂ ಕ್ರಿಯಾಫಲ ಸಂಬಂಧ ಮಾತ್ರಂ ವಾ ಬುದ್ಧ್ವಾ ಪ್ರವೃತ್ತಃ ಕಿಂತು ಕಾರ್ಯಮೇವ. ನಾನು ಊಟಕ್ಕೆ ಯಾಕೆ ಹೋಗ್ತೇನೆ ಅಂತಂದರೆ, ನಾನು ತಾಯಿ ಹಾಲು ಯಾಕೆ ಕುಡಿತೇನೆ ಅಂತಂದರೆ ನನಗೆ ಹಾಲು ಕುಡಿಬೇಕಾಗಿದೆ ಅಂತೇಳಿ ಮನಸ್ಸಿಗೆ ಬಂತು, ಕುಡಿದೆ. ಇಲ್ಲಿ ನನಗೆ ಹಾಲು ಕುಡಿಯಬೇಕು ಅಂತನೋ ಕ್ರಿಯೆ ಜ್ಞಾನವಾಗಲಿ, ಹಾಲು ಕುಡಿದ್ರೆ ಹೊಟ್ಟೆ ತುಂಬುತ್ತದೆ ಅಂತಿಕೊಂಡಂತನೋ ಫಲಜ್ಞಾನವಾಗಲಿ, ಅದು ನನ್ನಲ್ಲಿ ಯಾವುದು ಇಲ್ಲ ಅಂತಿಲ್ಲ. ಮತ್ತು ಹಾಲು ಕುಡಿಯೋದಕ್ಕೂ ಹಸಿವೆ ದೂರ ಆಗೋದಕ್ಕೂ ಸಂಬಂಧ ಅಂತ ಅನ್ನೋದು ನನಗೆ ಗೊತ್ತದ. ಗೊತ್ತಿದ್ರೂ ನಾ ಏನು ಹೋಗೋಣ ಊಟ ಮಾಡೋಣ.
ವ್ಯವಹಾರದ ಮಾತು. ಮಕ್ಕಳಿಗೆ ನೀವು ಊಟಕ್ಕೆ ಹಾಕದೇ ಇದ್ದರು, ಹಸಿವೆ ಆಗಿದ್ರು, ಅವಾಗ ಮನಸ್ಸು ಬಂದು ಹಠ ಬಂದಿತ್ತು ಅಂತ ತಿಳ್ಕೊಂಡಂತಂದ್ರೆ ಬಾಯಾಗಿ ತುರುಕಿದ್ರು ಉಗುಳ್ತಾವೆ. ಪಟವಾಣ ನಾನು ತಿನ್ನಬೇಕು ಅಂತ ಮನಸ್ಸು ಬರೋ ತನಕ ಆ ಕೂಸು ತಿನ್ನಂಗಿಲ್ಲ. ಸಣ್ಣ ಕೂಸನ್ನು ಎಷ್ಟೋ ಸಲ ಎದೆವರೆಗೆ ಕರ್ಕೊಂಡು ಹೋದ್ರು ಕೂಡ ಅದು ಮತ್ತೆ ಮುಖ ಹಿಂಗೆ ಬೇರೆ ಕಡೆ ಮಾಡ್ತಾರೆ. ಆದ್ದರಿಂದ ಮೀಮಾಂಸಕರು ಏನು ಹೇಳ್ತಾರೆ ಅಂತಂದರೆ ಮಮ ಇದಂ ಕಾರ್ಯಂ, ನಾನೀಗ ಇದನ್ನು ಮಾಡಬೇಕು ಅಂತ ಮನಸ್ಸು ಬಂತು. ಆವಾಗ ಇತಿ ಪ್ರತೀತ್ಯ ಹಿ ಸ್ತನಪಾನಾದು ಅಹಂ ಪ್ರವೃತ್ತ, ಇದನ್ನು ಗಡಿಬೇಕು ಅಂತ ಅನ್ನಿಸ್ತು. ನಾನು ಅಮ್ಮನ ಇದೆ ಹಾಲು ಕೊಡ್ಲಿಕ್ಕೆ ಚಾಲು ಮಾಡಿದೆ ಅಂತ ಹೇಳಿ ನನ್ನ ಪ್ರವೃತ್ತಿಗೆ ನಾನು ಇದನ್ನು ಮಾಡಬೇಕು ಅಂತಿಕೊಂಡಂತನ್ನುವ ಕಾರ್ಯತ ಅನುಸಾರವಾಗಿ ನಾನು ಹೇಗೆ ಪ್ರವೃತ್ತನಾದನೋ ಅದೇ ರೀತಿಯಾಗಿಯೂ ಕೂಡ ನನ್ನ ಅಣ್ಣ ಅಪ್ಪ ಹೇಳಿದಾಗ ಎಲ್ಲ ಕೆಲಸ ಏನು ಕೇಳಂಗಿಲ್ಲ. ಅಪ್ಪ ಹೇಳಿದ್ರೆ ಕೆಲಸ ಕೇಳಿದ್ರೆ ಏನಾದರೂ ಅಪ್ಪ ಚಾಕ್ಲೇಟ್ ಕೊಡ್ತಾನ ಫಲನೂ ಗೊತ್ತದ. ಅಪ್ಪನ ಕೆಲಸ ಕೇಳಿದ್ರೆ ಅವನ ಅಪ್ಪ ಸಂತೋಷ ಆಗ್ತಾನಂತೂ ಗೊತ್ತದ. ಅಪ್ಪ ಹೇಳಿದ್ ಮಾಡಬೇಕು ಅಂತ ಕ್ರಿಯಾಜ್ಞಾನವೂ ಅದ. ಕ್ರಿಯಾಜ್ಞಾನ, ಕ್ರಿಯಾಫಲ ಜ್ಞಾನ, ಆನಂದ ಕ್ರಿಯಾ ಸಂಬಂಧ ಜ್ಞಾನ, ಇವು ಮೂರು ಇದ್ದರೂ ಕೂಡ ನಮ್ಮಣ್ಣ ಎಷ್ಟೊತ್ತರತೆ ಕೇಳಂಗಿಲ್ಲ. ಯಾವಾಗ ಅವನಿಗೆ ಇಚ್ಛೆ ಇರ್ತದೆ ಮಾಡಬೇಕು ಅಂತ ತೋರ್ ಕೇಳ್ತಾನೆ. ಆದ್ದರಿಂದಾಗಿ ಆ ಕೂಸು ಏನು ಅನುಮಾನ ಮಾಡ್ತದೆ ಅಂತ ತಿಳ್ಕೊಂಡಂತಂದ್ರೆ ಸ್ವಪ್ರವೃತ್ತೇ ಕಾರ್ಯಬೋಧಪೂರ್ವಕತಾಂ ನಿಶ್ಚಿತ್ಯ ಅಯಂ ಅಪಿ ಕಾರ್ಯಬೋಧಾದೇವ ಪ್ರವೃತ್ತಃ ಇತ್ಯನುಮಾಯ. ನನ್ನ ಅಣ್ಣ ಯಾಕೆ ನೀರು ತರಲಿಕ್ಕೆ ಹೋದ? ಅವನಿಗೂ ನೀರು ತರಬೇಕು ಅಂತ ಅನಿಸ್ತು ಹೋದ. ನನಗೆ ಕುಡಿಬೇಕು ಅಂತ ಅನಿಸಿದಾಗ ನಾನು ನನ್ನ ತಾಯಿ ಹಾಲು ಕುಡಿತೇನೆ. ಆದ್ದರಿಂದ ನನ್ನ ಪ್ರವೃತ್ತಿಗೆ ನನ್ನ ಕಾರ್ಯತ ಮಾಡಬೇಕು ಅಂತ ಇಚ್ಛೆ ಪ್ರಾರಂಭಿತು. ಅದೇ ರೀತಿಯಾಗಿ ಅಪ್ಪ ಹೇಳಿದ ಶಬ್ದಕ್ಕೆ ಅವನ ಪ್ರವೃತ್ತಿಯೇ ಕಾರಣವಾಯಿತು. ಆದ್ದರಿಂದಾಗಿ ಜಗತ್ತಿನಲ್ಲಿ ಯಾವ ಶಬ್ದ ಇದ್ದರೂ ಅದು ಈಗ ಮಾಡು ಅತ್ತನ್ನು ಹೇಳುವುದರ ಸಲುವಾಗಿ ಇರುತ್ತವೆ ಅಂತನ್ನೋದನ್ನು ನಿಶ್ಚಯ ಮಾಡ್ತಾನೆ. ಮುಂದೆ ಸ್ವಲ್ಪ ದೊಡ್ಡವನಾದ್ಮೇಲೆ ಪೂರ್ಣ ಕ್ಲಾಸಿಗೆ ಬಂದಮೇಲೆ ಆಗ ಅವನಿಗೆ ಅರ್ಥವಾಗ್ತದೆ. ಏನು ಅಂತಕೊಂಡಂತಂದರೆ ರಾಮನು ಅಂತಕೊಂಡಂತಂದರೆ ಕರ್ತ. ರಾಮನು ಹಣ್ಣನ್ನು ತಿನ್ನುತ್ತಾನೆ. ರಾಮನು ಅಂದರೆ ಕರ್ತೃಪದ. ಹಣ್ಣನ್ನು ಅಂತಕೊಂಡಂತಂದರೆ ಇದು ಕರ್ಮಪದ. ತಿನ್ನು ಅಂತನ್ನೋದು ಇದು ಕ್ರಿಯಾಪದ. ಆದರೂ ಕರ್ತ ಕರ್ಮ ಇದ್ದದ್ದು ತಿನ್ನು ಅಂತನೂ ಕ್ರಿಯೆಗೆ ಸಂಬಂಧಿತವಾಗಿ ಇರ್ತದೆ. ಇಲ್ಲದ್ರೆ ಕರ್ತೃಜ್ಞಾನ ಮತ್ತು ಕರ್ಮಜ್ಞಾನದ ಅವಶ್ಯಕತೆ ಇಲ್ಲ. ರಾಮನು ಇದು ಕರ್ತೃಪದ, ರಾಮನನ್ನು ಇದು ಕರ್ಮಪದ. ರಾಮನಿಂದ ಅಂತಕೊಂಡಂತಂದರೆ ರಾಮನಿಂದ ಪ್ರೇರಿತನಾಗಿ ಅವನು ಕೆಲಸ ಮಾಡ್ತಾನೆ. ಅವಾಗ ಕರಣ, ಕರ್ತ ಕರ್ಮ ಕರಣ, ಆನಂತರ ಸಂಪ್ರದಾನ, ಆನಂತರ ಅಪಾದಾನ. ಈ ಮೊದಲಿನ 5 ವಿಭಕ್ತಿಗಳು ಅಂತ ತಿಳ್ಕೊಂಡಂತೇನವ ಅವು ಕ್ರಿಯೆಗೆ ಸಂಬಂಧಿಸಿರ್ತಕ್ಕಂಥವುಗಳು. ಚತುರ್ಥಿ ಸಂಪ್ರದಾನ, ಕೊಡು. ಈ ವಸ್ತುವಿನ ಕೈಯಿಂದ ಹೋಗಿ ಅವನಿಗೆ ವಸ್ತು ಹೋಗಿ ಇನ್ನೊಂದು ಕಡೆಗೆ ಹೋಗ್ತದೆ. ಸಂಪ್ರದಾನ ಕೊಡಲ್ಪಡ್ತದೆ. ಅಪಾದಾನ ಒಂದು ಕಡೆಯಿಂದ ಬೇರೆ ಆಗ್ತದೆ. ಬೇರೆ ಆಗುವ ಕ್ರಿಯೆ, ಕೊಡುವ ಕ್ರಿಯೆ, ಆ ಕ್ರಿಯೆಗೆ ಸಾಧನವಾಗುವಿಕೆ, ಆ ಕ್ರಿಯೆಯನ್ನು ಅನುಭವಿಸುವಿಕೆ, ಆ ಕ್ರಿಯೆಯನ್ನು ಮಾಡುವಿಕೆ, ಅನುಭವಿಸುವಿಕೆ ಕರ್ತೃಪದ ಪ್ರಥಮ ವಿಭಕ್ತಿ. ವಸ್ತುವಿನ ಸಂದರ್ಭ ಕರ್ಮಪದ. ಆ ರೀತಿಯಾಗಿರ್ತಕ್ಕಂಥ ಕ್ರಿಯೆ ವಸ್ತು ಕ್ರಿಯಾಪದ ಸಂಬಂಧ ವಸ್ತು. ಆ ನಂತರ ಒಂದು ಕರಣ. ಇವುಗಳು 5 ವಿಭಕ್ತಿಗಳು ಅಂತ ತಿಳ್ಕೊಂಡಂತೇನವ ಅವು ಕ್ರಿಯೆಗೆ ಸಂಬಂಧಿಸಿರ್ತಕ್ಕಂಥವುಗಳು. ಮೊದಲಿನ 5 ವಿಭಕ್ತಿಗಳು ಅಂತ ತಿಳ್ಕೊಂಡಂತೇನವ ಅವು ಕ್ರಿಯೆಗೆ ಸಂಬಂಧಿಸಿರ್ತಕ್ಕಂಥವುಗಳು. ಚತುರ್ಥಿ ಸಂಪ್ರದಾನ, ಆನಂತರ ಒಂದು ಕರಣ,
ಕರ್ತೃಪದ ಕರ್ಮಪದಗಳನ್ನು ತೋರಿಸಿದರೆ ಆಮೇಲೆ ತಿನ್ನುತ್ತೇನೆ, ತಿಂದೆ, ತಿನ್ನುವೆನು, ನೀ ತಿನ್ನು, ತಿನ್ನಲೇಬೇಕು, ಈ ರೀತಿಯಾಗಿರ್ತಕ್ಕಂಥ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ, ಆಜ್ಞಾರ್ಥ, ವಿದ್ಯಾರ್ಥ ಇವುಗಳಿಗೆ ಲಿಂಗ ಅಂತಿಕೊಂಡು ಲಿಂಗ್ ಅಂತಿಕೊಂಡು ಲಿಂಗ್ ಅಂತನೇನು ಕ್ರಿಯಾಪ್ರತ್ಯಯ. ಪ್ರಕೃತಿ ಅಂತಿಕೊಂಡಂತಂದ್ರೆ ಏನು? ರಾಮ ಇದು ಪ್ರಕೃತಿ, ರಾಮನು ಇದು ಪ್ರತ್ಯಯ. ಇದಕ್ಕೆ ಪ್ರಕೃತಿ ಮತ್ತು ಪ್ರತ್ಯಯ ಅಂತ ಕರೀತಾರೆ. ಇದನ್ನ ಯಾವಾಗ ವ್ಯಾಕರಣ ಕಲಿತಾನೆ, ತದುದ್ಧಾರೆ ಚ ಅದರ್ಶನ ತಯೇವ ಕಾರ್ಯಾವಗತಿಂ ಕುರುವಂತೆ. ಈಗ ಜಲಂ ಆಹಾರ ಅಂತಿಕೊಂಡಂತ ಹೇಳಿದಾಗ ನೀರನ್ನು ತಗೊಂಡು ಬರ್ತಾನೆ. ಜಲಂ ಪಿಬ ಅಂತಿಕೊಂಡಂತಂದಾಗ ನೀರನ್ನು ತಗೊಂಡು ಬರ್ತಾನೆ. ಗಾಮ್ ಆನಯ ಅಂತಿಕೊಂಡಂತಂದಾಗ ಹಸುವನ್ನು ಕರ್ಕೊಂಡ್ಬರ್ತಾನೆ. ಪುಸ್ತಕಂ ಆನೆಯಾದ ಪುಸ್ತಕನ ಕರ್ಕೊಂಡ್ಬರ್ತಾನೆ. ಅವಾಗ ಈ ಸಣ್ಣ ಕೂಸು ಅರ್ಥ ಮಾಡ್ಕೋತದೆ. ಆನಯ ಇದು ಕಾಮನ್. ಆನಯ ಅಂತಂದ್ರೆ ಪ್ರವೃತ್ತಿ, ಕಾರ್ಯದಲ್ಲಿ ಮಾಡಬೇಕು, ಮಾಡುವಂತನ್ನೋ ಪ್ರವೃತ್ತಿ ಮಾಡಬೇಕು ಅಂತ ಅವನಿಗೆ ಇಚ್ಛೆ ಹುಟ್ಟಿಸಬೇಕು. ಆದರೆ ಜಲಂ ಅಂತಂದಾಗ ಬೇರೆ ವಸ್ತು ಬಂತು, ಗಾಮ್ ಅಂತಂದಾಗ ಬೇರೆ ವಸ್ತು ಬಂತು, ಪುಸ್ತಕ ಅಂತಂದಾಗ ಬೇರೆ ವಸ್ತು ಬಂತು. ಹಾಗಾದರೆ ಜಲಮಕ್ಕೆ ಈ ವಸ್ತುವಿನ ಇದು ವಾಚಕ. ಜಲಂ ಇದು ನೀರಿನ ವಾಚಕ, ಗಾಮ್ ಇದು ಹಸುವಿನ ವಾಚಕ, ಆನಂತರ ಪುಸ್ತಕಂ ಇದು ಪುಸ್ತಕದ ವಾಚಕ. ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ತಾನೆ. ಯಾಕೆ ಗಾಮ್ ಆನೆ ಅಂತ ಅನ್ನೋ ಇದ್ದಾಗ ಗಾಮ್ ಇತ್ತು, ಆನೆಯ ಕಾಮನ್ ಇತ್ತು. ಪುಸ್ತಕಂ ಆನೆ ಇದೆ, ಅದು ಗಾಮ್ ಇಲ್ಲ, ಅಲ್ಲಿ ಜಲಂ ಇಲ್ಲ. ಆದ್ದರಿಂದಾಗಿ ಅವನೇನು ಮಾಡ್ತಾನೆ, ಕ್ರಿಯೆ ಮಾಡುವಿಕೆ ಅರ್ಥ ಮಾಡ್ಕೊಳ್ತಾನೆ. ಆ ಶಬ್ದಾಂತರಾಣಿಚ. ಆನಂತರ ಈಗ ಆಮೇನತೆ ಗಾಮ್, ಪುಸ್ತಕಂ, ಜಲಂ ಇವುಗಳ ಜ್ಞಾನ ಅವನು ಕ್ರಮವಾಗಿ ವಸ್ತುಗಳನ್ನು ನೋಡಿ ನೋಡಿ ಅಥವಾ ಇನ್ನೊಬ್ರು ತನ್ನ ಕೈಯಲ್ಲಿ ಕೊಟ್ಟಾಗ ಅದನ್ನು ಕಲಿತಾ, ಇದು ಪುಸ್ತಕ, ಇದು ನೀರು, ಹಸು ಅಂತ ಅನ್ನೋದು ಗೊತ್ತಾಗ್ತದೆ. ಇದನ್ನು ಲೌಕಿಕ ವ್ಯವಹಾರದಲ್ಲಿ ಆವಾಪ ಉದ್ವಾಪ, ಆ ಶಬ್ದ ಇದ್ದಾಗ ಗಾಮನ್ ಶಬ್ದದಾಗ ಹಸು ಬಂತು, ಜಲಂ ಬಂದಾಗ ಬೇರೆ ಬಂತು. ಈ ರೀತಿಯಾಗಿ ವ್ಯವಹಾರ ಇದೆ. ಒಟ್ಟು ಏನೇ ಇರಲಿ, ಪ್ರವೃತ್ತಿ ಶಬ್ದದಿಂದ ಪ್ರವೃತ್ತಿ. ಇಲ್ಲಿ ಕಾರ್ಯತ ನಾನು ಇದನ್ನು ಮಾಡಬೇಕು ಅಂತನ್ನುವ ಇಚ್ಛಾ ಸಹಿತವಾದ ಪ್ರವೃತ್ತಿ. ಇದು ಶಬ್ದದ ಪ್ರವೃತ್ತಿಯ ಮೂಲಭೂತವಾಗಿರ್ತಕ್ಕಂಥ ಸಿದ್ಧಾಂತ. ಆದ್ದರಿಂದಾಗಿ ಶಬ್ದಗಳು ಇಂತಹ ಕೆಲಸ ಮಾಡು ಅಂತಿಕೊಂಡಂತನ್ನೋದನ್ನು ನಮ್ಮಲ್ಲಿ ಇಚ್ಛೆಯನ್ನು ಹುಟ್ಟಿಸಿ ನಮಗೆ ಪ್ರವೃತ್ತವನ್ನಾಗಿ ಮಾಡ್ತವೆ. ಆದ್ದರಿಂದಾಗಿ ಜಗತ್ತಿನಲ್ಲಿ ಯಾವುದೇ ಶಬ್ದ ಇರಲಿ, ಕರ್ತೃವಾಚಕ ಶಬ್ದ ಇರಲಿ, ಕರ್ಮವಾಚಕ ಶಬ್ದ ಇರಲಿ, ಕ್ರಿಯಾವಾಚಕ ಶಬ್ದ ಇರಲಿ, ಎಲ್ಲವೂ ಯಾವುದೋ ಒಂದು ಕ್ರಿಯೆಯನ್ನು ಸೂಚಿಸುತ್ತವೆ. ಆದ್ದರಿಂದಾಗಿ ವೇದಗಳು ಸಹ ಕ್ರಿಯೆಯನ್ನು ಸೂಚಿಸುತ್ತವೆ ಹೊರತು ಕರ್ತೃವನ್ನು ಸೂಚಿಸುವುದಿಲ್ಲ. ಅದರಲ್ಲೂ ಅನೇಕ ವಿಭಾಗಗಳಿವೆ, ಅದನ್ನು ನಾನು ನಿಮಗೆ ಹೇಳ್ತೇನೆ. ಸೂಚಿಸ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಅವರು ಬಹಳ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ. ವಿಚಾರ ಹೇಗೆ ಮಾಡಬಹುದು, ಎಷ್ಟು ರೀತಿಯಿಂದ ವಿಚಾರ ಮಾಡಲಿಕ್ಕೆ ಬರ್ತದೆ ಅಂತನ್ನೋದನ್ನು ಕಲಿಯಬೇಕಾಗಿದ್ದರೆ ನಾವು ಮೀಮಾಂಸಾ ಶಾಸ್ತ್ರ ಕಲಿಬೇಕಾಗ್ತದೆ. ಆದ್ದರಿಂದ ಇವತ್ತು ನಾವು ತಿಳಿದುಕೊಂಡ ವಿಷಯ ಇಷ್ಟೇ. ಯಾವುದೇ ಕೆಲವು ಸಲ
ಸ್ವ ಇಚ್ಛೆಯಿಂದ ಪ್ರವೃತ್ತಿ, ಕೆಲವು ಸಲ ಇನ್ನೊಬ್ಬರ ಶಬ್ದದಿಂದ ಪ್ರವೃತ್ತಿ. ಆದ್ದರಿಂದಾಗಿ ಶಬ್ದದ ಬದಲಾವಣೆಯಿಂದ ಬೇರೆ ಬೇರೆ ಶಬ್ದದ ಜ್ಞಾನ. ಆದರೆ ಶಬ್ದ ಪ್ರವೃತ್ತಿಗೆ ಇದು ನನಗೆ ಮಾಡಬೇಕು ಅಂತ ಇಚ್ಛೆ ಹುಟ್ಟಿಸುವುದಕ್ಕೋಸ್ಕರ ನನಗೆ ತಾನಾಗೇ ಬಂತು, ಅವನಿಗೆ ಶಬ್ದದಿಂದ ಬಂತು. ಆದ್ದರಿಂದ ಜಗತ್ತಿನಲ್ಲಿ ಎಷ್ಟು ಶಬ್ದ ಇವೆ, ಆ ಶಬ್ದಗಳು ಈ ಕೆಲಸ ನಾನು ಮಾಡಬೇಕು ಅಂತ ಅನ್ನೋ ಕಾರ್ಯತೆಯನ್ನು ಹುಟ್ಟಿಸ್ತವೆ. ಆದ್ದರಿಂದ ಸಕಲ ವೇದಗಳು ಕಾರ್ಯತಾ ದ್ಯೋತಕವಾಗಿವೆ ಹೊರತು ಸಿದ್ಧವಾದ ವಿಷ್ಣುವನ್ನು ಹೇಳಲಿಕ್ಕೆ ಹೊರಟಿಲ್ಲ. ವೇದದ ಮುಖ್ಯ ವಾಚ್ಯವಾದ ವೇದ, ವಾಚ್ಯವಾದ ಕ್ರಿಯೆ, ವಾಚಕವಾದ ವೇದ ಕ್ರಿಯೆಯನ್ನೇ ಸೂಚನೆ ಮಾಡ್ತದೆ ಹೊರತು ಅದು ವಿಷ್ಣು ಸರ್ವೋತ್ತಮ, ವಿಷ್ಣು ಸೃಷ್ಟಿಕರ್ತ ಇತ್ಯಾದಿ ಯಾವುದನ್ನು ಸೂಚನೆ ಮಾಡೋದಿಲ್ಲ. ಯಾಕೆ? ವಿಷ್ಣುವನ್ನು ತಿಳಿದುಕೋ ಅಂತ ಹೇಳುವ ವೇದ, ವಿಷ್ಣು ಅವನನ್ನು ತಿಳಿದುಕೊಂಡರೆ ನಿನಗೆ ಸ್ವರ್ಗ ಆಗ್ತದೆ. ಆ ಸ್ವರ್ಗಕ್ಕೋಸ್ಕರ ನೀನು ಯಜ್ಞವನ್ನು ಮಾಡು, ಆ ಸ್ವರ್ಗಕ್ಕೋಸ್ಕರ ನೀನು ಅವನ ಪೂಜೆಯನ್ನು ಮಾಡು, ಆ ಸ್ವರ್ಗಕ್ಕೋಸ್ಕರ ಅವನಿಗೆ ನೈವೇದ್ಯವನ್ನು ತೋರಿಸು ಅಂತನ್ನುವ ಕ್ರಿಯೆಯನ್ನು ಸೂಚಿಸುವುದಕ್ಕೋಸ್ಕರ ವೇದದಲ್ಲಿ ಶಬ್ದಗಳಿವೆ ಹೊರತು ಕ್ರಿಯೆ ಇಲ್ಲದೆ ಇದ್ದರೆ ಸುಮ್ಮನೆ ನಾರಾಯಣ ಗೋವಿಂದ ನಿಮ್ಮನ್ನು ಕೂಡಿಸಿ ನಾರಾಯಣ ಗೋವಿಂದ ವಿಷ್ಣು ಹರೇ ರಾಮ 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 ಹರೇ ಹರೇ ಇತ್ಯಾದಿ ಹೇಳಿಸಿ ನಾನು ಪ್ರವಚನ ಮುಗಿಸಿದ್ರೆ, ನಾನು ಪ್ರವಚನದಲ್ಲಿ ಹೇಳ್ತೇನೆ ಎಷ್ಟು ಚಂದ ಹೇಳಿದ್ದಾರೆ ಟೀಕಾಕೃತ, ಆದರೂ ತಿಳಿದುಕೊಳ್ಳಿ, ಪುನಃ ಪುನಃ ಕೇಳಿ, ಅರ್ಥ ಮಾಡಿಕೊಳ್ಳಿ ಅಂತ ನಿಮ್ಮಲ್ಲಿ ಇದನ್ನು ತಿಳಿದುಕೊಳ್ಳಬೇಕು ಅಂತನ್ನೋ ಪ್ರವೃತ್ತಿ ಹುಟ್ಟಿಸೋದಕ್ಕೋಸ್ಕರ ನನ್ನ ಪ್ರವಚನ. ಆ ಪ್ರವಚನದ ಏನು ತಿಳ್ಕೊಳ್ಬೇಕು ಅಂತಂದರೆ ಈ ಶಬ್ದ ದೇವರನ್ನು ತಿಳ್ಕೊಳ್ಬೇಕು ಅಂತ, ದೇವರು ಸೆಕೆಂಡರಿ. ನೀವು ಹೇಳಿದಾಗೆ ಫಸ್ಟ್ ಪ್ರಿಫರೆನ್ಸ್ ಪರಮಾತ್ಮ ಅಲ್ಲ, ವೇದದ ಫಸ್ಟ್ ಪ್ರಿಫರೆನ್ಸ್ ಅಂತ ಅನ್ನೋದು ಕ್ರಿಯೆ ಅಂತ ಹೇಳಿ ಅನ್ನುವುದು ಮೀಮಾಂಸಕರ ಅಭಿಪ್ರಾಯ. ಇನ್ನು ವರ್ತಮಾನ ಕಾಲದಿಂದ ಏನು ಸೂಚಿತ ಆಗ್ತದೆ, ವಿಭಕ್ತಿ ಪ್ರತ್ಯಯದಿಂದ ಏನು ಸೂಚಿತ ಆಗ್ತದೆ, ಕ್ರಿಯಾಪ್ರತ್ಯಯದಿಂದ ಏನು ಸೂಚಿತವಾಗ್ತದೆ, ಅಲ್ಲಿ ಸೂಚನೆ ಆಗ್ತಕ್ಕಂಥ ಬೇರೆ ಬೇರೆ ವೇದ ಮಂತ್ರಗಳಿಗೆ ಏನಂತ ಅರ್ಥ ಮಾಡಬೇಕು, ಯಾವ ವೇದ ಮಂತ್ರ ಇಮಿಡಿಯೇಟ್ಲಿ ಫಲವನ್ನು ತೋರುತ್ತವೆ, ನಂತರದ ಫಲವನ್ನು ತೋರುತ್ತದೆ, ಏನು ಮಾಡಬೇಕು ಅಂತ ಹೇಳ್ತೇವೆ. ಚೆನ್ನಾಗಿ ಸುಂದರವಾಗಿ ಮೀಮಾಂಸಕರು ವಿಚಾರ ಮಾಡಿದ್ದಾರೆ. ಆ ವಿಚಾರ ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಒಟ್ಟು ಇವತ್ತೊಂದು ಕಾನ್ಸೆಪ್ಟ್ ತಯಾರು ಮಾಡಿಕೊಳ್ಳಿ. ಆಡುವ ಶಬ್ದ, ಓದುವ ಶಬ್ದ, ಕೇಳುವ ಶಬ್ದ ಎಲ್ಲೋ ಯಾವುದೋ ಒಂದು ಕ್ರಿಯೆಯನ್ನು ಸೂಚಿಸುತ್ತವೆ. ಹೀಗೆ ಮಾಡುವಂತಿಕೊಂಡಂಥ ವಿಧಾನವನ್ನು ಮಾಡ್ತದೆ, ವಿಧಿಯನ್ನು ತಿಳಿಸಿಕೊಡ್ತವೆ ಅಂತನ್ನುವುದು ಮೀಮಾಂಸಕರ ಕಾರ್ಯತಾವಾದದವರ ಅಭಿಪ್ರಾಯವಾಗಿದೆ. ಇನ್ನೂ ಸುಲಭ ಮಾಡಲಿಕ್ಕೆ ನನಗೆ ಬರೋಂಗಿಲ್ಲ, ಆದರೆ ಇಷ್ಟು ನಿಮಗೆ ಸಾಕು ಅಂತ ನನಗನ್ನಿಸ್ತದೆ. ಉಳಿದ ವಿಚಾರ ನಾಳೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಪ್ರವಚನದವರೆಗೆ ಸುಮಾರು ಒಂದು 10 ಪ್ರವಚನ ಭೀಮಸೇನ ಅರ್ಚನ ಭಕ್ತಿಯನ್ನು ಹೇಗೆ ಮಾಡಿದ, ಭೀಮಸೇನ ಚರಿತ್ರೆಯಲ್ಲಿ ಅರ್ಚನ ಭಕ್ತಿ ಎಷ್ಟು ಪ್ರಮುಖವಾಗಿತ್ತು ಅಂತನ್ನೋದನ್ನು ನಾವು ತಿಳಿದುಕೊಂಡಿದ್ದೇವೆ. ಯಾಕೆ ಭಕ್ತಿಯ ಪ್ರತಿನಿಧಿ ಭೀಮಸೇನ, ಈ ಮೇನ್ ಕಾನ್ಸೆಪ್ಟ್ ಇಟ್ಟುಕೊಂಡು ಸುಮಾರು ನಾವು 30 ಪ್ರವಚನ ಇಲ್ಲಿವರೆಗೂ ಕೇಳಿದ್ದೇವೆ, 30-35 ಪ್ರವಚನ ಕೇಳಿದ್ದೇವೆ. ಅಂದರೆ ದೊಡ್ಡವರ ಚರಿತ್ರೆ ಇದು ತೆರೆದ ಪುಸ್ತಕ ಅಲ್ಲೇನು, ಪುಸ್ತಕದಲ್ಲಿ ಭಕ್ತಿ ಮಾಡುವಂತಿಕೊಂಡಂತ ಹೇಳಿ ನಮ್ಗೆ ಗೊತ್ತಾಗೋದಿಲ್ಲ. ಭೀಮಸೇನನ್ನು ನೋಡಿಕೊಂಡು ಇದಕ್ಕೆ ಭಕ್ತಿ ಅಂತಂದ್ರೆ ನಾವು ಆ ರೀತಿ ಪ್ರವೃತ್ತಿ ಹೋಗ್ತೇವೆ. ಇಲ್ಲಿವರೆಗೂ ಭಕ್ತಿಯಲ್ಲಿ ಕೂಡ 9 ವಿಧ: ಶ್ರವಣ, ಕೀರ್ತನಂ, ಸ್ಮರಣ, ಪಾದಸೇವನ, ಅರ್ಚನ.
5 ಥರದ ಭಕ್ತಿ ಭೀಮ ಹೇಗೆ ಮಾಡಿದ ಅಂತ ಅನ್ನೋದು ನಾವು ಕೇಳಿದ್ದೇವೆ. ಕೆಲವು ಸಂದರ್ಭಗಳು ರಿಪೀಟ್ ಆಗ್ತವೆ, ಯಾಕೆ ಒಂದಕ್ಕೊಂದು ರಿಲೇಟಿವ್ ಇರ್ತದೆ, ಅದಕ್ಕೋಸ್ಕರ ರಿಲೇಟೆಡ್ ಇರ್ತದೆ. ಇವತ್ತು ವಂದನ ಭಕ್ತಿಯನ್ನು ಭೀಮಸೇನ ತಾನು ಹೇಗೆ ಮಾಡಿದ? ವಂದನ ಭಕ್ತಿ ಅಂತ ನಮಸ್ಕಾರ ಮಾಡುವುದು. ನಮಸ್ಕಾರ ಮಾಡೋದು ಭಕ್ತಿ ಏನ್ರಿ? ಹೋಗ್ತೀವಿ ನಾವು ನಮಸ್ಕಾರ ಮಾಡ್ತೇವೆ, ಲಕ್ಷ ನಮಸ್ಕಾರ ಹಿಡಿದಿರ್ತೇವೆ, ಇಲ್ಲ 4, 3, 1 ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ 5 ಪ್ರದಕ್ಷಿಣೆ ಮಾಡ್ತೀವಿ. ನಾನು ನಮಸ್ಕಾರ ಮಾಡ್ತೇವೆ. ನಮಸ್ಕಾರ ಮಾಡೋದು ಅಂತ ತಿಳ್ಕೊಂಡಂತಂದರೆ ಬರೀ ಕೈ ಜೋಡಿಸೋದು ಅಲ್ಲ, ಉದ್ದು ಬೀಳೋದು ಅಲ್ಲ. ನಮಸ್ಕಾರ ಮಾಡುವಾಗ 8 ಅಂಗಗಳ ಕೃತಿ ನಡೆಯಬೇಕು ಅಂತ ಹೇಳಿದ್ದಾರೆ. 8 ಅಂಗಗಳು, ಅವಯವಗಳು ಪ್ರವೃತ್ತವಾಗಬೇಕು. ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮ ಅಷ್ಟಾಂಗ ಈರಿತಃ. ಪುರುಷರು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಸಾಷ್ಟಾಂಗ ನಮಸ್ಕಾರ ಅಂತಕೊಂಡಂತಂದರೆ ಉರಸ, ಎದೆ ನೆಲಕ್ಕೆ ಹತ್ತಬೇಕು. ಶಿರಸ, ತಲೆ ನೆಲಕ್ಕೆ ಹತ್ತಬೇಕು. ದೃಷ್ಟ್ಯ, ದೇವರನ್ನು ನೋಡ್ಕೋತ ತಲೆ ಕೆಳಮನ್ ದೇವ್ರು ನೋಡ್ತಿರ್ಬೇಕು. ಮನಸ್ಸಲ್ಲಿ ದೇವರಿಗೆ ದೊಡ್ಡವಪ್ಪ ನಮಸ್ಕಾರ ಮಾಡ್ಲಿಕ್ಕತ್ತೀನಿ ಅಂತ ನಾವು ಮನಸ್ಸಿನಲ್ಲಿಯೂ ಪ್ರವೃತ್ತಿ ಇರಬೇಕು. ವಚಸ, ನಮಸ್ಕಾರ ವೆಂಕಟೇಶ್ ದೇವರೇ ನಮಸ್ಕಾರ, ಗುರುಗಳೇ ನಮಸ್ಕಾರ, ಬಾಯಿಂದ ಹೇಳಬೇಕು. ಆಮೇಲೆ ಕಾಲು ನೆಲಕ್ಕೆ ಹತ್ತಿರಬೇಕು. ಪದ್ಭ್ಯಾಂ ಕರಾಭ್ಯಾಂ, ಕೈ ಜೋಡಿಸಿರ್ಬೇಕು. ಜಾನುಭ್ಯಾಂ, ಮೊಳಕಾಲು ನೆಲಕ್ಕೆ ಹತ್ತಿರಬೇಕು. ಇಷ್ಟು 8 ಅಂಗಗಳು ಯಾವಾಗ ಪ್ರವೃತ್ತವಾಗಿರ್ತವೆ ಅದಕ್ಕೆ ಸಾಷ್ಟಾಂಗ ನಮಸ್ಕಾರ, 8 ಅಂಗಗಳ ಸಹಿತವಾದ ನಮಸ್ಕಾರ ಅಂತ ಕರೀತಾರೆ. ಆದರೆ ಹೆಣ್ಣು ಮಕ್ಕಳಿಗೆ ಸಾಷ್ಟಾಂಗ ನಮಸ್ಕಾರ ಹೇಳಿಲ್ಲ, ಪಂಚಾಂಗ ನಮಸ್ಕಾರ ಹೇಳಿದ್ದಾರೆ. ನಮ್ಮ ಗಂಡಸರ ಉದ್ದ ನೆಲದ ಮೇಲೆ ಎದೆಯನ್ನು ಕೂಡ ನೆಲಕ್ಕೆ ಹಚ್ಚಿ ನಮಸ್ಕಾರ ಮಾಡಲಿಕ್ಕಿಲ್ಲ. ಮೊಳಕಾಲು ಊರಿ ನಮಸ್ಕಾರ ಮಾಡಿಸ್ತಾರೆ. ಉರಸ ಇಲ್ಲ, ಶಿರಸ ಇದೆ, ದೃಷ್ಟಿ ಇದೆ, ಮನಸ್ಸು ಇದೆ, ಮಾತು ಇದೆ, ಕೈ ಇದೆ. ಪದ್ಭ್ಯಾಂ, ಕಾಲು ನೆಲಕ್ಕೆತ್ತಿದೆ, ಮೊಳಕಾಲು ನೆಲಕ್ಕೆತ್ತಿದೆ, ಎದೆ ಮಾತ್ರ ಇಲ್ಲ. ಈ ಸಪ್ತಾಂಗ ನಮಸ್ಕಾರ ಹೆಣ್ಣು ಮಕ್ಕಳಿಗೆ. ಯಾಕೆ? ಶಾಸ್ತ್ರ ಹೇಳ್ತದೆ ದೀಪದ ಸ್ಪರ್ಶವನ್ನು, ಸ್ತ್ರೀಯರ ಎದೆಯ ಸ್ಪರ್ಶವನ್ನು ಭೂಮಿ ಸಹನ ಮಾಡೋದಿಲ್ಲ ಅಂತೇಳಿ ಒಂದು ಶ್ಲೋಕ ಇದೆ, ನನ್ನ ನೆನಪಿಗೆ ಬರ್ತಾ ಇಲ್ಲ. ಆದ್ದರಿಂದಾಗಿ ಎಂದಿಗೂ ಹೆಣ್ಮಕ್ಳು ನೆಲದ ಮೇಲೆ ನೆಲಕ್ಕೆ ಎದೆ ಸ್ಪರ್ಶ ಮಾಡಿಸ್ಬಾರ್ದು, ಶಾಸ್ತ್ರ ನಿಷೇಧ ಮಾಡಿದೆ. ಅದಕ್ಕೆ ಕಾರಣಗಳು ಇವೆ. ಯಾಕೆ ಅಂತಕೊಂಡಂತಂದರೆ ಹೆಣ್ಣು ಮಕ್ಕಳ ಎದೆ ಅದು ಮಗುವಿನ ಪೋಷಕವಾಗಿರ್ತಕ್ಕಂಥ ಸಂದರ್ಭ. ಅದರಲ್ಲಿ ಯಾವ ವಿಕೃತಿಗಳು ಉಂಟಾಗಬಾರ್ದು. ಅದು ಮಗುವಿಗೋಸ್ಕರ ಯಾವಾಗಲೂ ರಿಸರ್ವ್ ಇರಬೇಕು ಅಂತನ್ನೋದನ್ನು ಸೂಚಿಸುವುದಕ್ಕೋಸ್ಕರ ಬಹುಶಃ ಇರಬಹುದು ಅಂತ ನನಗನ್ನಿಸ್ತದೆ. ಅದೇ ರೀತಿಯಾಗಿ ದೀಪ, ಅದಕ್ಕೆ ನಾವು ದೀಪ ನೀಲಾಂಜನ ಮಾಡ್ತೇವೆ.
ನೀಲಾಂಜನ ಮಾಡುವಾಗ ಏನು ಮಾಡ್ತೇವೆ, ಆ ಪ್ರಣತಿ ಡೈರೆಕ್ಟ್ ನೆಲದ ಮೇಲೆ ಇಡೋದಿಲ್ಲ. ನೀಲಾಂಜನ ಕೆಳಗೆ ಅಡ್ಡಣೆಗೆ ಇರ್ತದೆ, ಮೇಲೆ ಪ್ರಣತಿ ಇರ್ತದೆ. ಡೈರೆಕ್ಟ್ ಆ ಬಿಸಿ ಭೂಮಿಗೆ ತಟ್ಟೋದಿಲ್ಲ. ಬಿಸಿ ಭೂಮಿಗೆ ತಟ್ಟುವುದರಿಂದ ಯಾವ ರೀತಿಯ ರಿಯಾಕ್ಷನ್ ಆಗ್ತದೆ ಅದು ನಮಗೆ ಅನುಕೂಲಕರವಾಗಿರಲಿಕ್ಕಿಲ್ಲ. ಅದ್ರ ಬಗ್ಗೆ ಪೂರ್ತಿ ತಿಳುವಳಿಕೆ ನಮಗಿಲ್ಲ. ಅದಕ್ಕೂ ಕೂಡ ಮಂಗಳಾರತಿ ಇತ್ಯಾದಿಗಳನ್ನು ಮಾಡಿದ ನಂತರ ಮಂಗಳಾರತಿಯನ್ನು ಕೂಡ ಒಂದು ತಟ್ಟೆಯಲ್ಲಿ ಇಡುವ ಸಂಪ್ರದಾಯ ಇದೆ ಹೊರತು ನೆಲದ ಮೇಲೆ ಇಡುವ ಸಂಪ್ರದಾಯ ಇಲ್ಲ. ಕೆಲವು ಕಡೆಯಲ್ಲಿ ನಾನು ನೋಡಿದ್ದೇನೆ, ರಥೋತ್ಸವ ಇತ್ಯಾದಿಗಳ ಸಂದರ್ಭದಲ್ಲಿ ನೆಲದ ಮೇಲೆ ಕರ್ಪೂರ ಹಚ್ಚಿ ದೀಪ ಹಚ್ತಾರೆ. ಶಾಸ್ತ್ರದಲ್ಲಿ ನನಗೆಲ್ಲೂ ಪ್ರಮಾಣ ಕಂಡುಬಂದಿಲ್ಲ. ಯಾಕೆ ನೆಲಕ್ಕೆ ದೀಪದ ಸ್ಪರ್ಶ ಆಗಬಾರ್ದು ಅಂತ ನಿಯಮ ಇದೆ. ಇದನ್ನು ನಾವು ಯಾವಾಗಲೂ ನೆನಪಿಟ್ಟುಕೊಳ್ಳಿ. ಇರಲಿ, ಸಾಷ್ಟಾಂಗ 8 ಅಂಗ ಸಹಿತವಾದ ನಮಸ್ಕಾರ. ಇಲ್ಲಿ ಮನಸ ವಚಸ ಅಂದ್ರೆ ಏನರ್ಥ? ಮನಸ್ಸಿಂದ ನಮಸ್ಕಾರ ಅಂದ್ರೆ ಏನರ್ಥ? ನಮಸ್ಕಾರ ಬಾಯಿಂದ ಹೇಳಿ ಆಯ್ತು, ಮನಸ್ಸು ಅಡ್ಡ ಬಿದ್ದಿದ್ದೇವೆ, ಮನಸ್ಸಿನಲ್ಲಿ ಏನಿರಬೇಕು? ಶಾಸ್ತ್ರ ಹೇಳ್ತದೆ ಈ ಮನಸ್ಸಿನ ನಮಸ್ಕಾರ ಇದೆಯಲ್ಲ, ಇದು ಬಹಳ ಮಹತ್ವಪೂರ್ಣವಾದ. ಅದಕ್ಕೆ ಶಾಸ್ತ್ರ ನಮಸ್ಕಾರಕ್ಕೊಂದು ಪರಿಭಾಷೆಯನ್ನು ಕೊಡ್ತದೆ. ಆ ಪರಿಭಾಷೆ ಯಾವುದು? ಸ್ವಾವಧಿಕ ಉತ್ಕೃಷ್ಟತ್ವ ಪ್ರಕಾರಕ ಜ್ಞಾನಾನುಕೂಲ ವ್ಯಾಪಾರ ನಮಸ್ಕಾರ. ನಮ್ಮ ಶಾಸ್ತ್ರ ಭಾಳ ಅತಿ ಉತ್ತಮವಾದ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಪರಿಭಾಷೆಯನ್ನು ಕೊಡ್ತಾ ಇರ್ತದೆ. ಸ್ವ ಅವಧಿಕ, ನನ್ನ ಯೋಗ್ಯತೆ, ಅದಕ್ಕಿಂತಲೂ ಅನಂತ ಪಾಲು ಯೋಗ್ಯತೆ ಪರಮಾತ್ಮನದು. ಪರಮಾತ್ಮ ನನಗಿಂತ ಅನಂತ ಪಾಲು ಉತ್ತಮ, ನಾನು ಅವನ ಎದುರಿಗೆ ಯಕ್ಕಶ್ಚಿತ್ ಅಂತನ್ನುವ ನೈಚ್ಛಾನುಸಂಧಾನ ಅಂತ ತಿಳ್ಕೊಂಡಂತೇನಿದೆ. ಅವನಿಗಿಂತ ನಾನು ಕಡಿಮೆಯವನು, ನನಗೂ ಅವನಿಗೂ ಬಹಳ ಅಂತರ ಇದೆ. ಅವನು ಕೊಡುವವನು, ನಾನು ತೆಗೆದುಕೊಳ್ಳುವವನು. ಅವನು ಅನುಗ್ರಾಹಕನು, ನಾನು ಅನುಗ್ರಾಹ್ಯನು. ಅವನು ಉಪಕಾರಕನು, ನಾನು ಉಪಕಾರಿಯನು. ಅವನು ಆಕಾಶ, ನಾನು ಭೂಮಿ. ಇಷ್ಟು ಅಂತರ, ಇದಕ್ಕಿಂತ ಇದು ಕೇವಲ ನ್ಯೂನೋಪಮ. ಅಷ್ಟು ದೊಡ್ಡವನಾಗಿದ್ದಾನೆ ಪರಮಾತ್ಮ. ಆದ್ದರಿಂದಾಗಿ ಅವನ ಅನುಗ್ರಹ ನನಗೆ ಅನಿವಾರ್ಯ ಅಂತನ್ನುವ ಮನಸ್ಸಿನಲ್ಲಿ ಭಾವನೆ ಇದ್ದು ಮಾಡಿದ ನಮಸ್ಕಾರ ಇದ್ದರೆ ಅದು ನಮಸ್ಕಾರ, ಇಲ್ಲದೆ ಇದ್ದರೆ ಅದೊಂದು ಫಿಸಿಕಲ್ ಆಕ್ಟಿವಿಟಿ ಅಷ್ಟೇ. ಪರಮಾತ್ಮ ನನಗಿಂತ ದೊಡ್ಡವ, ಪ್ರತಿಯೊಂದು ಕ್ಷಣದಲ್ಲಿಯೂ ಅವನಿಗೆ ನನ್ನ ಮರ್ಯಾದೆ ಸಲ್ಲಬೇಕು, ಎಂದಿಗೂ ಅಪಕಾರವಾಗಬಾರ್ದು. ಈ ನಿಯಮ ಪರಿಪಾಲನೆ ಮಾಡ್ತೇವೆ ನಾವು. ಪೂಜೆ ಮಾಡ್ತಾ ಇರ್ತೇವೆ, ಅಭಿಷೇಕ ಮಾಡ್ತಾ ಇರ್ತೇವೆ, ಮನಸ್ಸೆಲ್ಲೋ 20 ವಿಚಾರ ಮಾಡ್ತಾ ಇರ್ತೇವೆ. ಕೈ ತಾನು ಮೆಕ್ಯಾನಿಕ್ ಆಗಿ ಅಲ್ಲಿ ಇರ್ತದಷ್ಟೇ. ಆದರೆ ಭೀಮಸೇನ ನಮಸ್ಕಾರ ಹಾಗಿಲ್ಲ. ಮಹಾ ತತ್ವನಿರ್ಣಯದ 18ನೇ ಅಧ್ಯಾಯದಲ್ಲಿ ವಿವರಣೆ ಬರ್ತದೆ. ನಮಗೆ ಸೋರ್ಸ್ ತತ್ವನಿರ್ಣಯ, ನಮ್ಮ ಜೀವಾಳ. ನಮ್ಮ ಜೀವಾಳು ಅವದೇ, ನಮಗೆ ಮಂಗಲಕರೂ ಅವದೇ ಇದೆ. ನಮ್ಮ ಸರ್ವಸ್ವ ಮಹಾಭಾರತ ತತ್ವನಿರ್ಣಯ ಮಂಗಲಕರ ಗ್ರಂಥ. ದ್ರೋಣಾಚಾರ್ಯರಿಂದ, ಪರಶುರಾಮ ದೇವರಿಂದ ದ್ರೋಣಾಚಾರ್ಯರು ದಿವ್ಯಾಸ್ತ್ರಗಳನ್ನು ಕಲಿತು
ಅವುಗಳನ್ನು ಕೌರವರಿಗೆ ಪಾಂಡವರಿಗೆ ದ್ರೋಣಾಚಾರ್ಯರು ಕಲಿಸಿದರು. ಕೌರವ ಪಾಂಡವ ಬಾಲಕರಿಗೆ ಆ ಬಿಲ್ಲುಗಾರರಲ್ಲಿ ಅತಿ ಶ್ರೇಷ್ಠ ಅಂತ ಅನಿಸ್ಕೊಂಡಿರ್ತಕ್ಕಂಥವನು ಸರ್ವೇಶ್ವಪ್ಯಧಿಕೋ ಅರ್ಜುನ. ಬಿಲ್ಲು ವಿದ್ಯೆಯಲ್ಲಿ, ಅಸ್ತ್ರವಿದ್ಯೆಯಲ್ಲಿ ಅರ್ಜುನ ಫಸ್ಟ್ ರ್ಯಾಂಕ್ ಪಡೆದ ಅಂತ ವರ್ಣನೆ ಮಾಡಿದ ಮಧ್ವಾಚಾರ್ಯರು. ಹಾಗಾದರೆ 5 ಜನ ತಮ್ಮಂದಿರಲ್ಲಿ ಅರ್ಜುನ ಶ್ರೇಷ್ಠನೇ? ಭೀಮನೇಕೆ ಫಸ್ಟ್ ರ್ಯಾಂಕ್ ಬರಲಿಲ್ಲ? ಅದಕ್ಕೆ ಉತ್ತರ ಕೊಡ್ತಾರೆ. ಭೀಮ ತನ್ನ ಧರ್ಮ ಬಿಡ್ಲಿಕ್ಕೆ ತಯಾರಿಲ್ಲ. ಅಲ್ರಿ, ಅಸ್ತ್ರವಿದ್ಯೆ ಕಲಿಯೋದಕ್ಕೂ ತನ್ನ ನಿಯಮ ಬಿಡದೇ ಇರಲಿಕ್ಕೂ ಸಂಬಂಧ ಏನೋ? ಅವು ಸಂಬಂಧ ಇದೆ. ಅಸ್ತ್ರವಿದ್ಯೆಯಲ್ಲಿ ಆಯಾ ದೇವತೆಗಳನ್ನ ಪ್ರಾರ್ಥಿಸಬೇಕಾಗ್ತದೆ. ಇಂದ್ರಾಸ್ತ್ರ ಬಿಡಬೇಕಾಗಿದ್ರೆ ಇಂದ್ರ ಅವನನ್ನು ಸ್ತೋತ್ರ ಮಾಡಿ, ನೀನು ಈ ಅಸ್ತ್ರದಲ್ಲಿ, ಬಾಣದಲ್ಲಿಯೋ ಅಥವಾ ಈ ವಸ್ತುವಿನಲ್ಲಿ ಬಂದು ನಿಂತ್ಕೋ, ಆಮೇಲೆ ನಾನು ಅಲ್ಲಿ ಮೇಲೆ ಪ್ರೇಕ್ಷಣೆ ಮಾಡ್ತೇನೆ, ಅವರ ಮೇಲೆ ನಿನ್ನ ಸಾಮರ್ಥ್ಯದಿಂದ ಅವರನ್ನು ಸಂಹರಿಸು ಅಂತ ಇಂದ್ರನಿಗೆ ಪ್ರಾರ್ಥನೆ ಮಾಡಬೇಕು. ಅಗ್ನಿಸ್ತ್ರ ಬಿಡಬೇಕಾಗಿದ್ದರೆ ಅಗ್ನಿಗೆ ಪ್ರಾರ್ಥನೆ ಮಾಡಬೇಕು. ವರುಣಾಸ್ತ್ರ ಬಿಡಬೇಕಾಗಿದ್ದರೆ ವರುಣನ ಪ್ರಾರ್ಥನೆ ಮಾಡಿಕೊಳ್ಬೇಕು. ದೇವರನ್ನು ಬಿಟ್ಟು ನಾನು ಏನನ್ನೂ ಕೇಳುವುದಿಲ್ಲ. ಸ್ವಾವಧಿಕ ಉತ್ಕೃಷ್ಟತ್ವ ಪ್ರಕಾರಕ ಜ್ಞಾನ. ಸರ್ವೋತ್ತಮನಾದ ಶ್ರೀ ಪರಮಾತ್ಮನೇ ನನ್ನ ಆರಾಧ್ಯ, ಉಳಿದವರ ಹತ್ರ ನಾನೇನು ಕೇಳೋದಿಲ್ಲ ಅನ್ನುವ ನಿಯಮವನ್ನು ಪರಿಪಾಲಿಸಿದವನು ಭೀಮಸೇನ. ಸಿಕ್ಕವರಿಗೆ ನಮಸ್ಕಾರ ನಾವು ಮಾಡ್ತೀವಿ. ಏನೋ ಕೆಲಸ ಆಗ್ಬೇಕಾದ್ರೆ ಸಾಹೇಬ್ ಕಾಮ್ ಕರ್ಕಿದ್ದೆವು, ಅವನು ಅಂತಾನೆ ಹೊಲೆಯರಿರ್ತಾನೋ ಏನಿರ್ತಾನೆ ಕೈ ಜೋಡಿಸ್ತೀವಿ. ನರಾನ್ ಸ್ತುತ್ವಾ ನೀಚಾನ್ ಉದರ ಭರಣಾಸಕ್ತ ಹೃದಯ. ವಿಷ್ಣು ಸ್ತುತಿಯಲ್ಲಿ ಸತ್ಯಚಂದ್ರ ಹೇಳ್ತಾರೆ, ನನ್ನ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೋಸ್ಕರ ಯಾರ್ಯಾರಿಗೆ ನಮಸ್ಕಾರ ಮಾಡಿದ್ನೋ, ಯಾರ್ಯಾರಿಗೆ ಸೊಲ್ಯೂಟ್ ಹೊಡೆದ್ನೋ, ನಾವು ಧರ್ಮ ಬಿಟ್ಬಿಡ್ತೇವೆ. ಭೀಮಸೇನ ಧರ್ಮ ಬಿಡಲಿಲ್ಲ. ನಾಸ್ತ್ರ ಯುದ್ಧಂ ಕ್ವಚಿತ್ ಭೀಮೋ. ಅಸ್ತ್ರ ಯುದ್ಧ ಇದು ನನಗೆ ಹೊಂದಾಣಿಕೆ ಅಲ್ಲ, ನನಗೆ ಸ್ವಾಭಾವಿಕ ಎಲ್ಲ ಬರುತ್ತೆ. ನಾನು ಸರ್ವಜ್ಞ ಅಂತ ಭೀಮನಿಗೆ ಗೊತ್ತಿದೆ. ನೈ ಭಾಗವತೋ ಧರ್ಮೋ ದೇವತಾ ಅಭ್ಯುಪಯಾಚನಂ. ದೇವತೆಗಳ ಹತ್ತಿರ ಪರಮಾತ್ಮನನ್ನು ಬಿಟ್ಟು ದಾಸ ಹೇಳ್ತಾರೆ, ಕೇಳಿದರೆ ನನ್ನೊಡೆಯನ ಕೇಳುವೆ, ಬೇಡಿದರೆ ನನ್ನೊಡೆಯನ ಬೇಡುವೆ, ಬೇಡಿ ಬೇಸರಿಸುವೆ. ಇದು ನಿಷ್ಠ. ದೇವರೇ ಸರ್ವೋತ್ತಮ, ನೋ ಕಾಂಪ್ರಮೈಸ್. ವಿಷ್ಣು ಸರ್ವೋತ್ತಮ, ನೋ ಕಾಂಪ್ರಮೈಸ್. ಇದನ್ನು ತಂತೋತಂತು ಪರಿಪಾಲಿಸಿದ ವ್ಯಕ್ತಿ ಭೀಮಸೇನ ಮತ್ತು ದ್ರೌಪದಿ. ಪರಮಾತ್ಮನೇ ಸರ್ವೋತ್ತಮ ಅಂತನ್ನುವ ತಿಳುವಳಿಕೆಯಿಂದ ಮಾಡುವ ಈ ವಂದನ ಭಕ್ತಿ ಭೀಮಸೇನ ಮಾತ್ರ ಪೂರ್ಣ ಮಾಡಿದ್ದಾನೆ. ಭೀಮಸೇನ ದ್ರೌಪದಿ ಉಳಿದವರೆಲ್ಲರೂ ಕೂಡ ಈ ವಂದನ ಭಕ್ತಿಯಲ್ಲಿ ಕೆಲವರಿಗೆ 10 ಮಾರ್ಕ್ಸ್ ಕಡಿಮೆ, ಕೆಲವರಿಗೆ 20 ಮಾರ್ಕ್ಸ್ ಕಡಿಮೆ, ಕೆಲವರಿಗೆ 30 ಮಾರ್ಕ್ಸ್ ಕಡಿಮೆ, ಕೆಲವು 40 ಮಾರ್ಕ್ಸ್ ಕಡಿಮೆ. ನಮ್ಮಂಥವರಿಗೆ ಪಾಸು ಇಲ್ಲ, 10-12 ಮಾರ್ಕ್ಸ್ ಸಿಕ್ಕರೆ ಹೆಚ್ಚು. ಯಾಕೆಂತಂದರೆ ಶುದ್ಧೇ ಭಾಗವತೆ ಧರ್ಮೇ ನಿರಯಿತೋ ಯದ್ವೃಕೋದರ. ನಿಮಗೆ ಕ್ಯಾರೆಕ್ಟರ್, ಮಹಾಭಾರತ ಕ್ಯಾರೆಕ್ಟರ್ ಅಭ್ಯಾಸ ಮಾಡಬೇಕಾಗಿದೆಯಾ? ಅದರ ನಿಜವಾದ ಕ್ಯಾರೆಕ್ಟರ್ನ ಮೂಲ ಗುಣ ಏನು, ಮೂಲ ಸ್ವಭಾವ ಏನು, ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಮುಂದೆ ಬೆಳವಣಿಗೆ ಆನಂತರ ವಿಚಾರ ಮಾಡಿ. ಅದು ನಿಮ್ಗೆ ತತ್ವನಿರ್ಣಯದಲ್ಲಿ ಮಾತ್ರ ಸಿಗ್ತದೆ. ವ್ಯಕ್ತಿಗಳನ್ನು ಸರಿಯಾದ ರೀತಿಯಲ್ಲಿ ಗುರುತಿಸಿ ಇಂಥವ್ರು ಅಂತಿಕೊಂಡು ಅಂತ ಹೇಳುವ ಆ ಒಂದು ಅದ್ಭುತ ಯೋಗ್ಯತೆ ಶ್ರೀಮದಾಚಾರ್ಯರಲ್ಲಿ ಮಾತ್ರ ಇದೆ.
ಅದಕ್ಕೋಸ್ಕರ ಶುದ್ಧೆ ಭಾಗವತೆ ಧರ್ಮೇ, ಶುದ್ಧವಾದ ಭಗವದ್ ಧರ್ಮ ಯಾವುದು? ದೇವರನ್ನು ಬಿಟ್ಟು ಇನ್ನೊಬ್ಬರನ್ನ ಎಂದಿಗೂ ದೊಡ್ಡವರು ಅಂತೇಳಿ ತಿಳ್ಕೊಳ್ಳಿಕ್ಕಿಲ್ಲ. ನಾವು ದೇವರನ್ನೇ ಮರಿತೇವೆ. ಇವರು ದೊಡ್ಡವರು, ಅವರು ದೊಡ್ಡವರು, ಇವ್ರದ್ದು ಅಂತ ಯಾರ್ಯಾರಿಂದೂ ಬಿದ್ದಿರ್ತೇವೆ. ನಾವು ಶುದ್ಧ ಭಾಗವತ ಧರ್ಮ ಪರಿಪಾಲನೆ ಮಾಡ್ತಕ್ಕಂಥವರಲ್ಲ. ನಮಗಿಂತ ಈ ವಿಷಯದಲ್ಲಿ ಮುಸಲ್ಮಾನರು ಶ್ರೇಷ್ಠ ಅಂತಂತೆ. ನಾಹಂಕರ್ತ ಹರಿಕರ್ತ ದಿವಸದಲ್ಲಿ ಎಷ್ಟು ಸಲ ಹೇಳ್ತೀವಿ ಹೇಳಿ? ಹೇಳ್ತೀವಿ ಇಲ್ವೇ? ಪೂಜಾ ಗೀಜೆ ಮಾಡಿದ್ರೆ ನಾಮಕರ್ತ ತಪ್ಪು ಸಂಧ್ಯಾವನ ಮಾಡಿದ್ರೆ ಹೇಳ್ತೀವಿ. ಅವ್ರ ದಿವಸಕ್ಕೆ 5 ಸಲ ಹೇಳ್ತಾರೆ. ಅದರಲ್ಲಿ 5 ವಾಕ್ಯಗಳಿವೆ. ಅವ್ರ ದಿನಾಲು ನಮಾಜ್ ಅಂತಾರಲ್ಲ, 5 ವಾಕ್ಯದಲ್ಲಿ ಜಗತ್ತಿನಲ್ಲಿ ಅಲ್ಲಾಹನನ್ನು ಬಿಟ್ಟು ಬೇರೆ ಯಾರು ದೇವತೆಗಳಿಲ್ಲ, ಯಾರು ಶ್ರೇಷ್ಠರಲ್ಲ. ಅವನನ್ನು ಶ್ರೇಷ್ಠ ಅಂತ ತಿಳಿದುಕೊಂಡವರೇ ಮಾತ್ರ ಧಾರ್ಮಿಕರು. ಅವನನ್ನು ಸರ್ವೋತ್ತಮ ಅಂತ ಯಾರು ತಿಳಿದುಕೊಳ್ಳೋದಿಲ್ಲ, ಅವರಿಗೆ ಜೀವಿತ ಇರುವ ಅಧಿಕಾರವಿಲ್ಲ. ಯಾರು ಈ ರೀತಿಯಾಗಿ ತಿಳಿದುಕೊಳ್ಳೋದಿಲ್ಲ ಅಂಥವರಿಗೆ ಜೊತೆಯಲ್ಲಿ ಯಾವ ವ್ಯವಹಾರ ಮಾಡಬೇಡಿ. ಅಂಥವರು ಜಗತ್ತಿನಲ್ಲಿ ಇರಲಾರ್ದಂತೆ ನೋಡಿಕೊಳ್ಳಿ. ಕೊನೆ ಮಾತು ಭಾಳ ಡೇಂಜರ್ ಇದೆ. ದಿನಕ್ಕೆ 3 ಸಲ 5 ಸಲ ಲೌಡ್ ಸ್ಪೀಕರ್ನಿಂದ ನಿಮ್ಮ ಕಿವಿ ಮೇಲೆ ದಿನಾಲು ಹೇಳ್ತಾ ಇರ್ತಾರೆ, ಇವನೊಬ್ಬನೇ ಶ್ರೇಷ್ಠ, ಇವನೊಬ್ಬನನ್ನೇ ಶ್ರೇಷ್ಠ ಅಂತ ತಿಳಿದುಕೊಳ್ಳಿ. ಇವನೊಬ್ಬನನ್ನು ಶ್ರೇಷ್ಠ ಅಂತ ತಿಳಿದುಕೊಳ್ಳದೇ ಇದ್ದವರು ಕಾಫಿರರು. ಅವರಿಗೆ ಜೀವಿತ ಇರುವ ಅಧಿಕಾರವಿಲ್ಲ. ಅವನ ಜೀವಂತ ಬಿಡಬೇಡಿ. ಇದು ದಿನಾಲು ಹೇಳ್ತಕ್ಕಂಥ ಮಾತು. ನಾವು ಅವೆಲ್ಲ ಮಾತ್ರ ಹೇಳೋದು. ಪರಮಾತ್ಮ ಹರಿ ಸರ್ವೋತ್ತಮ ವಾಯುದೇವೋತ್ತಮ ದಿವಸಕ್ಕೆ 1000 ಸಲ ನೆನೆಸಿದ್ರು ಕೂಡ ಕಡಿಮೆ. ಈ ಕೆಲಸವನ್ನು ಮಾಡಿರ್ತಕ್ಕಂಥವರು ಭೀಮಸೇನರು. ನಾವು ತಪ್ಪದೆ ನಮ್ಮಲ್ಲಿ ಕೂಡ ಹೇಳಿದ್ದಾರೆ, ತ್ರಿಕಾಲ ಸಂಧ್ಯಾ ವಂದನ 3 ಸಲ 3 ಸಂಧಿಗಳಲ್ಲಿ ಪರಮಾತ್ಮನ ಸ್ತೋತ್ರ ಮಾಡಿ, ಭರ್ಗೋ ದೇವಸ್ಯ ಧಿಮಿ ಧಿಯೋ ಯೋ ನ ಪ್ರಚೋದಯಾತ್ ಅಂತೇಳಿ, ನೀನೇ ಸರ್ವೋತ್ತಮ, ನಿನ್ನ ಹೊರತು ಸರ್ವೋತ್ತಮರಿಲ್ಲ, ವಾಯುದೇವೋತ್ತಮ ದಿನಕ್ಕೆ 3 ಸಲ ಆದರೂ ಹೇಳಿ ಅಂತ ಕಂದಿದ್ದಾರೆ. ಅವ್ರು ತಪ್ಪದೇ ಹೇಳ್ತಾರೆ, ನಾವು ಹೇಳೋದಿಲ್ಲ ಅಷ್ಟೇ. ನಮಗವ್ರಿಗಂತರ ಇಷ್ಟೇ. ನ ಕಾಮ್ಯ ಕರ್ಮ ಕೃತ್ ತಸ್ಮಾನ್ ನ ಯಾಚ ದೇವ ಮಾನುಷಾನ್. ಭೀಮಸೇನ ದೇವರಿಗೆ ಸಕಾಮ ಕರ್ಮ ಬೇಕೇ ಆಗಿಲ್ಲ. ತಾನು ಮಾಡುವುದೆಲ್ಲದು ಹರಿಪೂಜೆ ಅಂತನ್ನುವ ನಿರ್ಧಾರ ಭೀಮಸೇನಲ್ಲಿದೆ. ಅದಕ್ಕೋಸ್ಕರ ಯಾವ ಕಾಮ್ಯ ವಿಧಾನವನ್ನು ಮಾಡಲಿಲ್ಲ. ದೇವರನ್ನ ಬಿಟ್ಟು ಬೇರೆ ಯಾರ ಹತ್ರ ಕೇಳಲಿಲ್ಲ. ದೇವರ ಹತ್ತಿರವೂ ಕೂಡ ಲೌಕಿಕ ವಸ್ತುಗಳಿಗೋಸ್ಕರ ಎಂದಿಗೂ ಪ್ರಾರ್ಥನೆ ಮಾಡಲಿಲ್ಲ. ನ ಹರಿಶ್ಚಾರ್ಚಿತಸ್ತೇನ ಕದಾಚಿತ್ ಕಾಮ್ಯಲಿಪ್ಸಯ. ಪರಮಾತ್ಮ ಒಳ್ಳೆ ಹೆಂಡತಿನ ಕೊಡು, ಒಳ್ಳೆ ಮಕ್ಕಳನ್ನು ಕೊಡು, ಒಳ್ಳೆಯ ಶಿಷ್ಯರನ್ನು ಕೊಡು, ನನಗೆ ಆಯುರಾರೋಗ್ಯವನ್ನು ಕೊಡು, ನನಗೆ ಸಂಪತ್ತನ್ನು ಕೊಡು. ಈ ರೀತಿಯಾಗಿ ಭೀಮಸೇನ ಬೇಡ್ಕೊಂಡ್ರೆ ಸರ್ವತಾ ಇಲ್ಲ. ನಾನು ಉಳಿಸು ಅಂತ ತಿಳ್ಕೊಂಡಂತೆ ಬೇಡ್ಕೊಳ್ಳಿಲ್ಲ ಅವರು. ಒಳ್ಳೆ ಹೆಂಡತಿ ಸಿಗಲಿ ಅಂತ ತಿಳ್ಕೊಂಡು ಬೇಡ್ಕೊಳ್ಳಿಲ್ಲ. ಒಳ್ಳೆ ಮಕ್ಕಳು ಸಿಗಲಿ ಅಂತ ಬೇಡ್ಕೊಳ್ಳಲಿಲ್ಲ. ಯಾಕೆ ಬೇಡ್ಕೊಂಬೋದಿಲ್ಲ? ಅರೆ ಪರಮಾತ್ಮನಿಗೆ ಏನು ಕೊಡ್ಬೇಕಂತ ಗೊತ್ತದಲ್ಲ, ಯಾಕೆ ಕೇಳಬೇಕು?
ಏಕಚಕ್ರದಲ್ಲಿ ತಾಯಿ ಇವತ್ತಿನ ಭಿಕ್ಷಕ್ಕೆ ಹೋಗೇಬೇಕು ಅಂತ ಕಳಿಸಿದಾಗ ಓಂ ಭವತಿ ಭಿಕ್ಷಾಂ ದೇಹಿ ಅಂತ ಹೇಳಲಿಲ್ಲ ಭೀಮಸೇನ ದೇವರು. ಕುಂಬಾರನಿಂದ ಅಡುಗೆ ಮಾಡಿಸಿದ್ರು. ಆ ಕಥೆ ಎದ್ದು ಹೇಳಿದ್ದೇನೆ. ಆ ಗಡಿಗೆ ಎಲ್ಲಿ ತಗೊಂಡು ಹೋದ್ರು? ಎಲ್ಲಿ ಶ್ರೀಮಂತರ ವಸ್ತಿ ಇರ್ತದೆ. ಬೆಂಗಳೂರಿನಲ್ಲೂ ಕೂಡ ಕೆಲವು ಏರಿಯಾಗಳಿವೆ, ಕೆಲವು ಶ್ರೀಮಂತರು ಇರ್ತಾರೆ, ಕೋಟ್ಯಾಧೀಶರು, ಅಲ್ಲಿ ಅವ್ರದ್ದೇ ಬಂಗ್ಲಾ, ಅವ್ರದ್ದೇ ಬಿಲ್ಡಿಂಗ್ಗಳು ಇತ್ಯಾದಿ. ಮುಂಬೈಯಲ್ಲಿ ಮಲ್ಬಾರ್ ಹಿಲ್ ಏರಿಯಾ, ಆ ನಂತರ ಕೆಲವು ಈ ರೀತಿಯ ಒಂದೊಂದು ಶ್ರೀಮಂತರ ಏರಿಯಾ ಇರ್ತದೆ. ಅಲ್ಲಿಗೆ ಭೀಮಸೇನದೇವರು ಹೋದರು, ಗಡಿಗೆ ಇಟ್ಟರು. ಜೋರ ಶಿವನಾದ ಮಾಡಿದರು. ಗಡ 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 ಭೂಮಿ ನಡುಗ್ತು, ಮನೆ ನಡಗಿದು, ಎಲ್ಲರೂ ಹೊರಗೆ ಬಂದರು. ಶಿವನಾದ ಮಾಡಬೇಡ ಅಂತ ಕೇಳಿದ್ರು. ಅವನ ಹತ್ರ ಮಡಿಕೆ ನೋಡಿದರು, ಬ್ರಾಹ್ಮಣ ವೇಷ ನೋಡಿದರು. ಓ, ಅವರೇ ತಂದು ಹಾಕಿದ್ರು, ಇವ ಬೇಡಲಿಲ್ಲ. ಹೇಗೆ ತಮಗಿಂತ ಮಾಂಡಲಿಕರಿಂದ ಟ್ಯಾಕ್ಸ್ ವಸೂಲು ಮಾಡಬೇಕು, ಆ ರೀತಿಯಾಗಿ ನಾವು ಕ್ಷತ್ರಿಯರು ಟ್ಯಾಕ್ಸ್ ಕೊಡಿ ಅಂತ ತಿಳ್ಕೊಂಡಂತೇಳಿ ವಸೂಲು ಮಾಡಿದರೆ ಹೊರತು ಓಂ ಭವತಿ ಭಿಕ್ಷಾಂ ದೇಹಿ ಕೇಳಲಿಲ್ಲ. ಹಾಗೆ ದೇವರ ಹತ್ರ ಏನು ತಮ್ಮ ಸ್ವಂತಕ್ಕೋಸ್ಕರ ಕೇಳಲಿಲ್ಲ, ಬೇರೆ ದೇವರಿಗೆ ನಮಸ್ಕಾರ ಮಾಡಲಿಲ್ಲ. ವಿಷ್ಣು ಸರ್ವೋತ್ತಮ ಸ್ವಾವಧಿಕ ಉತ್ಕೃಷ್ಟತ್ವ ಪ್ರಕಾರಕ ಜ್ಞಾನ, ಈ ವಿಷ್ಣು ಪ್ರೀತಿಯೇ ನನ್ನ ಕೃತಿ ಅನ್ನೋದು ಪ್ರತಿ ಸೆಕೆಂಡಿನಲ್ಲಿ ನೆನಪಿಟ್ಕೊಂಡವರು ಭೀಮಸೇನದೇವರು. ಆದ್ದರಿಂದ ವಂದನ ಭಕ್ತಿಯ ಪ್ರತಿನಿಧಿ ಭೀಮಸೇನದೇವರು. ಮತ್ತು ಭೀಮಸೇನದೇವರ ಈ ವಂದನ ಭಕ್ತಿಯ ಪ್ರತಿನಿಧಿತ್ವಕ್ಕೆ ಯಾವ್ಯಾವ ಘಟನೆಗಳು ಸಾಕ್ಷಿಯಾದವು ಅನ್ನೋದನ್ನು ನಾಳೆ ತಿಳಿದುಕೊಳ್ಳಿ ಪ್ರಯತ್ನಿಸೋಣ. ಈಗಾಗಲೇ 1 ಗಂಟೆ ಆಗಿದೆ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿಮಾತ್ರಾರ್ಥನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಾಂ. ಅಕ್ಷರೋ ಯೋಜನ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ. ಪ್ರೀಣಯಾಮೋ ವಾಸುದೇವ ದೇವತಾ ಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಂ.